ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಾ ಇರುವಂಥದ್ದು ಆಗಸ್ಟ್ 5, 2025 ಹಿಂದೂ ಪತ್ರಿಕೆಯಲ್ಲಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತು ನಾವು ಚರ್ಚೆಗೆ ತೆಗೆದುಕೊಂಡಿರುವಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ಗಮನ ಹರಿಸೋದಾದರೆ, ಮೊದಲ ಹಂತದಲ್ಲಿ ತೆಗೆದುಕೊಂಡಿರುವಂಥದ್ದು ಇವಾಗ ಇಂಡಿಯಾ ಹಾಗೂ US ರಿಲೇಷನ್ಗೆ ಸಂಬಂಧಿಸಿದಂತೆ, ಅದರಲ್ಲೂ ಟ್ರೇಡ್ಗೆ ಸಂಬಂಧಿಸಿದಂತೆ ಒಂದು ಟ್ರೇಡ್ ವಾರ್ ನಡೀತಾ ಇದೆ ಅಂತ ನಿಮಗೆಲ್ಲ ತಿಳಿದಿರೋ ಪ್ರಕಾರ ಇಂಡಿಯಾ ಯಾವ ರೀತಿಯಾದಂಥ ರೆಸ್ಪಾನ್ಸನ್ನು ಕೊಟ್ಟಿದೆ. ಸೊ ಟ್ರಂಪ್ ಅವರ ಒಂದು ರಿಯಾಕ್ಷನರಿ ಪಾಲಿಸಿಗೋಸ್ಕರ ಭಾರತ ಏನು ಕನ್ಸರ್ನ್ ವ್ಯಕ್ತಪಡಿಸಿದೆ, ಭಾರತ ಕೊಟ್ಟಿರುವಂಥ ಒಂದು ರೀಸನ್ಸ್ಗಳನ್ನು ಇವತ್ತಿನ ಆರ್ಟಿಕಲಲ್ಲಿ ಕನೆಕ್ಟ್ ಮಾಡುವಂಥದ್ದು. GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಸೆಕ್ಷನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಸೊ ಇದರೊಂದಿಗೆ ನಾವು ಚರ್ಚೆ ಮಾಡ್ತಾ ಇರುವಂತಹ ಎರಡನೇ ಆರ್ಟಿಕಲ್ ಅಂತಂದರೆ, ಬಯೋ ಇಥಿನಾಲ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನನ್ನು ಅಥವಾ ಇಂಪ್ಲಿಮೆಂಟೇಷನ್ ಹಂತ ಬಂದಾಗ ಏನು ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ. ಸೊ ಬಯೋ ಫ್ಯೂಯಲ್ಸನ್ನು ನಾವು ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ಅಂದರೆ ಬಯೋ ಇಥಿನಾಲ್ ಬ್ಲೆಂಡಿಂಗನ್ನು ಯಾಕೆ ಪ್ರಿಫರ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಒಂದಾದರೆ, ಇಂಪ್ಲಿಮೆಂಟೇಷನ್ ಹಂತದಲ್ಲಿ ಏನು ತೊಂದರೆ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲೂ ಸಹ ಆರ್ಟಿಕಲ್ ಇದೆ, ಅದನ್ನು ಸಹ ನಾವು ಗಮನ ಹರಿಸುವಂಥದ್ದು. ಇನ್ನು ಥರ್ಡ್ ಆರ್ಟಿಕಲ್ ಅಂತ ಗಮನ ಹರಿಸಿದಾಗ, ಇವಾಗ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಲ್ಲ, ಇದರ ಒಂದು ಕಾರ್ಯವನ್ನು ನಿರ್ವಹಿಸುವಂಥ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ರೀಸನಿಂಗನ್ನು ಕೊಟ್ಟಿದೆ, ರಿಪ್ಲೈಯನ್ನು ಕೊಟ್ಟಿದೆ, ಏನಿದೆ ಇಶ್ಯೂ ಅನ್ನುವಂಥದ್ದನ್ನು ಸಹ ನಾವು ಗಮನ ಹರಿಸಬೇಕಾಗುತ್ತೆ. ಎನ್ವಿರಾನ್ಮೆಂಟ್ ಸೆಕ್ಷನ್ ನಡಿನಲ್ಲಿ GS ಪೇಪರ್ 3 ನಡಿನಲ್ಲಿ 2 ಆರ್ಟಿಕಲ್ಸನ್ನು ಕನೆಕ್ಟ್ ಮಾಡುವಂಥದ್ದು. ಇದರೊಂದಿಗೆ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಎಡಿಟೋರಿಯಲ್ ಸೆಕ್ಷನಲ್ಲಿ ಆರ್ಟಿಕಲ್ ಇದೆ. ಸೊ ಆ ಒಂದು ಆರ್ಟಿಕಲ್ ಸಹ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಿಸಿದಂತೆ ನಿನ್ನೆನೂ ಸಹ ನಾವು ಒಂದು ಆರ್ಟಿಕಲನ್ನು ನೋಡಿದ್ವಿ. ಸೊ ಅದನ್ನು ಕನೆಕ್ಟ್ ಮಾಡ್ತಾ ಇವತ್ತು ಯಾವ ರೀತಿಯಾದಂಥ ಅನಾಲಿಸಿಸನ್ನು ಅವರು ಕೊಟ್ಟಿದ್ದಾರೆ ಅಂತ ನಾವು ಗಮನ ಹರಿಸುವಂಥದ್ದು. ಇದರೊಂದಿಗೆ ಪ್ಯಾಂಡಮಿಕ್ನ ಸಿಚುವೇಶನ್ ನಡಿನಲ್ಲಿ ನಾವು ಸರಿಯಾಗಿ ಒಂದು ಇನ್ಕ್ಲೂಸಿವ್ ಆಗಿರುವಂತಹ ಡೇಟಾವನ್ನು ಹೊಂದಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಡೆತ್ ರೇಟ್ ಎಷ್ಟು ಮಟ್ಟಿಗೆ ಆಗಿದೆ ಅನ್ನುವಂಥ ಒಂದು ಕ್ಲಾರಿಟಿ ನಮ್ಮ ಹತ್ರ ಇಲ್ಲ ಅನ್ನುವಂಥದ್ದಾಗಿಯೂ ಸಹ ಆರ್ಟಿಕಲ್ ಇದೆ. ಸೊ ಅದು ಸಹ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪಬ್ಲಿಕ್ ಹೆಲ್ತ್ ಸೆಕ್ಟರ್ ನಡಿನಲ್ಲಿ ಬಹುಮುಖ್ಯವಾಗಿ ಬೇಕಾಗಿರುವಂಥ ಆರ್ಟಿಕಲ್. ಸೊ ಇಷ್ಟು ಆರ್ಟಿಕಲ್ಸ್ಗಳನ್ನು ಇವತ್ತಿನ ಒಂದು ಚರ್ಚೆಗೆ ತೆಗೆದುಕೊಂಡಿರುವಂಥದ್ದು. ಸೊ ಮೊದಲ ಹಂತದಲ್ಲಿ ನಾವು ಗಮನ ಹರಿಸೋದಾದರೆ, ಏನಿದೆ ಮೊದಲ ಆರ್ಟಿಕಲನ್ನು ನೀವು ನೋಡೋದಾದರೆ ನಿಮಗೆಲ್ಲ ಗೊತ್ತಿದೆ. ಸೊ ಇಶ್ಯೂ ಯಾವ ರೀತಿಯಾಗಿದೆ ಅಂದರೆ, ಇವಾಗ ಯಾಕೆ ನಮ್ಮ ಮೇಲೆ ಹೆಚ್ಚು ಟ್ಯಾರಿಫನ್ನು ಹಾಕ್ತಾ ಇದೆ, ಟ್ಯಾರಿಫ್ ವಾರ್ ಇವಾಗ ನಡೀತಾ ಇದೆಯಲ್ಲ. ಸೊ ಈ ಒಂದು ಹಂತದಲ್ಲಿ ನಾವು ಗಮನ ಹರಿಸೋದಾದರೆ, ಪ್ರಸ್ತುತವಾಗಿ 25% ಅಷ್ಟು ಟ್ಯಾರಿಫನ್ನು ಭಾರತದ ಮೇಲೆ ಇಂಪೋಸ್ ಮಾಡಬೇಕು ಅನ್ನುವಂಥದ್ದಾಗಿ US ರಿಯಾಕ್ಷನ್ ಕೊಟ್ಟಿದೆ. ಇದ್ರ ಬಗ್ಗೆ ನಿಮಗೆಲ್ಲ ಕ್ಲಾರಿಟಿ ಇದೆ. ಇವಾಗ US ಕೊಟ್ಟಿರುವಂಥ ಈ ಒಂದು ರಿಯಾಕ್ಷನರಿ ಕಂಟೆಕ್ಸ್ಟ್ಗೆ, ಸೊ ಪರ್ಟಿಕ್ಯುಲರ್ಲಿ ಇವಾಗ ರಿಯಾಕ್ಷನರಿ ಕಂಟೆಕ್ಸ್ಟನ್ನು ಇವರು ಗಮನ ಹರಿಸಿದಾಗ 25% ಅಷ್ಟು ಯಾಕೋ ಮುಟ್ತಾ ಇಲ್ವಲ್ಲ, 25% ಅಷ್ಟು ಟ್ಯಾರಿಫನ್ನು ಇಂಪೋಸ್ ಮಾಡ್ತಾ ಇದೆ. ಸೊ ಈ ಒಂದು ಹಂತದಲ್ಲಿ 25% ಇಂಪೋಸ್ ಮಾಡುವಂತಹ ಕಂಟೆಕ್ಸ್ಟನ್ನು ನಾವು ಗಮನ ಹರಿಸಿದಾಗ ಭಾರತ ಏನು ರೆಸ್ಪಾನ್ಸನ್ನು ಕೊಡ್ತಾ ಇದೆ, ಯಾಕೆ ಇವರು 25% ಹಾಕ್ತಾ ಇದ್ದಾರೆ, ಇದು ನಿಮಗೆ ಗೊತ್ತಿದೆ. ನಾವು ರಷ್ಯಾದೊಂದಿಗೆ ಟ್ರೇಡ್ ಮಾಡ್ತಾ ಇರುವಂಥದ್ದು ಅವ್ರಿಗೆ ಅಸಲು ಇಷ್ಟ ಇಲ್ಲ. ಸೊ ರಷ್ಯಾದೊಂದಿಗೆ ಟ್ರೇಡ್ ಮಾಡುವಂಥ ಒಂದು ಕಂಟೆಕ್ಸ್ಟ್ನ ಆಧಾರದ ಮೇಲೆ ನಾವು ರಷ್ಯನಿಂದ ಆಯಿಲನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಸೊ ರಷ್ಯಾದಿಂದ ಆಯಿಲನ್ನು ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅಂತಂದರೆ, ಸೊ ಪ್ರಸ್ತುತವಾಗಿ ನಾವು ಯಾಕೆ ಆಯಿಲ್ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅಂದರೆ, ನಮ್ಮ ಒಂದು ಎನರ್ಜಿ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡುವಂಥ ಹಂತದಲ್ಲಿ. ಸೊ ಮೇಜರ್ ರೀಸನ್ಸ್ಗಳು ಏನಿದ್ದಾವೆ, ಇಲ್ಲೇ ಬರೆಯೋಣ. ಓಕೆ ಫಸ್ಟ್ ರೀಸನ್ಸ್ ಯಾವ ರೀತಿಯಾಗಿರುತ್ತೆ ಅಂದರೆ, ರೀಸನ್ ನಡಿನಲ್ಲಿ ಗಮನ ಹರಿಸೋದಾದರೆ, ಪ್ರಪ್ರಥಮವಾಗಿ ನಾವು ನೋಡುವಂತಹ ರೀಸನ್ಸ್ಗಳು. ಸೊ ಭಾರತ ಯಾವ ರೀತಿಯಾದಂಥ ರೀಸನ್ಸ್ಗಳನ್ನು ಕೊಟ್ಟಿದೆ ಅಥವಾ ಭಾರತ ಏನು ರೆಸ್ಪಾನ್ಸ್ ಹೇಳ್ತಾ ಇದೆ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಅಂದರೆ, ಪ್ರಪ್ರಥಮವಾಗಿ ನಾವು ನೋಡೋದಾದರೆ, ಈ ಮೊದಲು ಗ್ಲೋಬಲ್ ಲೆವೆಲಲ್ಲಿ ಒಂದು ಆಯಿಲ್ ಮಾರ್ಕೆಟ್ ಸ್ಟೆಬಿಲೈಸ್ ಆಗಬೇಕು ಅಂತಂದರೆ, ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಆಯಿಲ್ ಮಾರ್ಕೆಟ್ ಸ್ಟೆಬಿಲೈಸ್ ಆಗುವಂತಹ ನಿಟ್ಟಿನಲ್ಲಿ ನಮಗೆ US ಸಪೋರ್ಟ್ ಮಾಡಿದೆ. ರಷ್ಯಾದೊಂದಿಗೆ ಟ್ರೇಡ್ ಮಾಡಲಿಕ್ಕೆ ಈ ಮೊದಲು ಸಪೋರ್ಟ್ ಮಾಡಿರುವಂತಹ US ಇವಾಗ ಬೇಡ ಅಂತ ಹೇಳ್ತಿದೆ. ಈ ಮೊದಲು ಸಪೋರ್ಟ್ ಮಾಡಿರುವಂಥ ಒಂದು ಕಂಟೆಕ್ಸ್ಟನ್ನು ನಾವು ಕಾಣ್ಬೋದು ಅಲ್ವಾ. ಸೊ ಇದರೊಂದಿಗೆ ಒಂದು ರೀಸನನ್ನು ಇವ್ರು ಕೊಡ್ತಾರೆ. ಅಂದರೆ ಇವರೇನು ನಮ್ಗೆ ಇಂಪೋಸ್ ಮಾಡ್ತಾ ಇದ್ದಾರಲ್ಲ, ಅದು ರೀಸನಬಲ್ ಆಗಿದೆ. ಯಾಕೆಂದರೆ ಸಾಕಷ್ಟು ಯುರೋಪಿಯನ್ ಯೂನಿಯನ್ ಆಗಿರ್ಬೋದು ಅಥವಾ US ಆಗಿರ್ಬೋದು ರಷ್ಯಾದೊಂದಿಗೆ ಸರಿಯಾದಂಥ ಒಂದು ಟ್ರೇಡ್ ರಿಲೇಷನ್ಸನ್ನು ಹೊಂದಿದೆ. ಸೊ ಅವರ ಒಂದು ಟ್ರೇಡ್ ಫ್ಯಾಕ್ಟ್ ಇದೆ, ಅಲ್ಲಿ ನೋಡೋಣ ಎಷ್ಟರ ಮಟ್ಟಿಗೆ ಅವರು ಟ್ರೇಡನ್ನು ಮಾಡ್ತಾ ಇದ್ದಾರೆ ಅಂತ. ಸೊ ಈ ಒಂದು ಟ್ರೇಡ್ ರಿಲೇಷನ್ ಎನ್ಹ್ಯಾನ್ಸ್ಡ್ ಇದೆ, ಬಟ್ ಸ್ಟಿಲ್ ನಮಗೆ ಆಗ್ತಾ ಇರುವಂಥ ಒಂದು ರೆಸ್ಟ್ರಿಕ್ಷನ್ನು ಅನ್ರೀಸನಬಲ್ ಇದೆ ಅಂತ ಹೇಳ್ತಾರೆ. ಇನ್ನೊಂದು ರೀಸನ್ ಏನು ಇಂಪಾರ್ಟೆಂಟ್ಲಿ ಅಂತಂದರೆ, ನಾವು ಮಾಡ್ತಾ ಇರುವಂತಹ ಒಂದು ಇಂಪೋರ್ಟು ನಮ್ಮ ಒಂದು ಎನರ್ಜಿ ಸೆಕ್ಯೂರಿಟಿಯನ್ನು ಮೀಟ್ ಮಾಡಲಿಕ್ಕೆ. ಸೊ ಎನರ್ಜಿ ಸೆಕ್ಯೂರಿಟಿಯನ್ನು ಇದು ಮೀಟ್ ಮಾಡಬೇಕಾಗಿದೆ. ಪರ್ಟಿಕ್ಯುಲರ್ಲಿ ಇವಾಗ ಅಫೋರ್ಡೆಬಲ್ ಪ್ರೈಸಲ್ಲಿ ನಮಗೆ
ಎನರ್ಜಿ ಸಿಗಬೇಕಾಗಿದೆ. ಸೊ ಆ ಒಂದು ಹಂತದಲ್ಲಿ ಯಾವುದೇ ರೀತಿಯಾಗಿ ನಾವು ಪ್ರಾಫಿಟ್ ಇಂಟೆನ್ಷನನ್ನು ಹೊಂದಿಲ್ಲ, ಪ್ರಾಫಿಟ್ ಓರಿಯೆಂಟೇಷನನ್ನು ಹೊಂದಿಲ್ಲ. ಇಟ್ ಈಸ್ ನಾಟ್ ಫಾರ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ಬೋದು. ಇದು ಭಾರತದ ಒಂದು ರೆಸ್ಪಾನ್ಸ್, ಅವ್ರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ಗಳಿಗೆ, ಅವರು ತೆಗೆದುಕೊಂಡಿರುವಂಥ ಒಂದು ಆ್ಯಕ್ಷನ್ಗೆ ಭಾರತ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಸ್ಗಳು. ಸೊ ಬೇರೆ ಕಂಟ್ರಿಗಳು ಸಹ ರಷ್ಯಾದೊಂದಿಗೆ ಮಾಡ್ತಾ ಇದೆ. ಈ ಮೊದಲು ರಷ್ಯಾದೊಂದಿಗೆ ಮಾಡ್ತಾ ಇರುವಂಥ ಒಂದು ಟ್ರೇಡನ್ನು ಸಪೋರ್ಟ್ ಮಾಡಿದ್ದಾರೆ. ಇದರೊಂದಿಗೆ ನಾವು ಎನರ್ಜಿ ಸೆಕ್ಯೂರಿಟಿಯನ್ನು ಮೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಾವು ರಷ್ಯಾದೊಂದಿಗೆ ಇರುವಂಥ ಒಂದು ಟ್ರೇಡನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ. ಸೊ ಆರ್ಟಿಕಲ್ ಏನು ಹೇಳುತ್ತೆ, ಈ ಆರ್ಟಿಕಲಲ್ಲಿ ಇಲ್ಲಿ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ಇದ್ದಾವೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಬೈಲೆಟ್ರಲ್ ಟ್ರೇಡ್ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅಂತ ಇಲ್ಲಿ ಕಾಣ್ಬೋದು ನೀವು. ಯೂರೋ 67.5 ಬಿಲಿಯನ್ ಅಷ್ಟು ರಷ್ಯಾದೊಂದಿಗೆ ಟ್ರೇಡ್ ಆಗ್ತಾ ಇರುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ. ಸೊ ಅವರೆಲ್ಲ ಇಷ್ಟು ಚೆನ್ನಾಗಿ ಟ್ರೇಡ್ ಮಾಡ್ತಾ ಇದ್ದಾರೆ. ಇದು 2023-24 ಒಂದು ಡೇಟಾವನ್ನು ಕಾಣ್ತಾ ಇದೆ. ಅಂದರೆ ಆಲ್ರೆಡಿ ಒಂದು ಎಡಿಷ್ನಲ್ ಡೇಟಾ ಆಗಿದೆ. ಅಂದರೆ ಈ ಮೊದಲು 2023 ಕಂಪೇರ್ ಮಾಡಿದ್ರೆ 24ಗೆ ಯುರೋಪಿಯನ್ ಯೂನಿಯನ್ ರಷ್ಯಾದೊಂದಿಗೆ ಟ್ರೇಡ್ ಚೆನ್ನಾಗೇ ಮಾಡ್ತಾ ಇದೆ. ಬಟ್ ಪ್ರೆಸೆಂಟ್ ಕಂಡೀಷನಲ್ಲಿ ನಮ್ಮ ಮೇಲೆ ಹಾಕ್ತಾ ಇರುವಂತಹ ಇಂಪೋಸಿಷನ್ ಏನಿದೆಯಲ್ಲ ಅದು ಅನ್ರೀಸನಬಲ್ ಇದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೌ ಇಂಡಿಯಾ ಇಸ್ ರೆಸ್ಪಾಂಡಿಂಗ್ ವಿತ್ ದಿಸ್ ರೆಸ್ಪೆಕ್ಟ್ ಟು ದಿಸ್ ಟ್ರೇಡ್ ವಾರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಮಿನಿಸ್ಟ್ರಿ ಹೇಳಿರೋ ಪ್ರಕಾರ ರಷ್ಯನ್ನೊಂದಿಗೆ ಆಗ್ತಾ ಇರುವಂಥ ಒಂದು ಟ್ರೇಡನ್ನು ಕಂಟಿನ್ಯೂ ಮಾಡ್ತೀವಿ ಅನ್ನುವಂಥ ಸ್ಟೇಟ್ಮೆಂಟನ್ನು ಸಹ ಕೊಡ್ತಾ ಇದ್ದಾರೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಎನರ್ಜಿ ರಿಕ್ವೈರ್ಮೆಂಟ್, ಅಂದರೆ ನಮ್ಮ ಒಂದು ಎನರ್ಜಿ ಸೆಕ್ಯೂರಿಟಿಯನ್ನು ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಕಂಟೆಕ್ಸ್ಟನ್ನು ತೆಗೆದುಕೊಳ್ಬೋದು. ಸೊ ಇನ್ನು ಮುಂದಿನ ಆರ್ಟಿಕಲನ್ನು ಗಮನಿಸೋದಾದರೆ ಇದು GS ಪೇಪರ್ 2 ನಡೀಲಿ ನಮಗೆ ಬಹುಮುಖ್ಯವಾಗಿ ಸಹಕಾರಿಯಾಗುತ್ತೆ. ಇವಾಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹ್ಯಾವ್ ಅ ಪವರ್ ಟು ಇಂಪೋಸ್ ರೆಸ್ಟಿಟ್ಯೂಷನರಿ ಡ್ಯಾಮೇಜಸ್ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇವಾಗ ಯಾವುದೇ ಒಂದು ಎನ್ವಿರಾನ್ಮೆಂಟಿಗೆ ಡ್ಯಾಮೇಜ್ ಆಗ್ತಕ್ಕಂತಹ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದ್ದಾವೆ ಅಂತಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಒಂದು ಆ್ಯಕ್ಷನನ್ನು ತೆಗೆದುಕೊಳ್ಳುತ್ತೆ. ಪರ್ಟಿಕ್ಯುಲರ್ಲಿ ಈ ಒಂದು ಆರ್ಟಿಕಲ್ ನ್ಯೂಸಲ್ಲಿ ಯಾಕಿದೆ ಅಂತಂದರೆ ಇಲ್ಲಿ ಈ ಒಂದು ಬೋರ್ಡ್ ಏನಿದೆಯಲ್ಲ, ಈ ಬೋರ್ಡು ಮಾಡ್ತಾ ಇರುವಂಥ ಒಂದು ಕಾರ್ಯವನ್ನು ಡೆಲ್ಲಿ ಹೈಕೋರ್ಟ್ ಇಂಪೋಸ್ ಮಾಡಿರುವಂತಹ ಸಂದರ್ಭದಲ್ಲಿ ಡೆಲ್ಲಿ ಹೈಕೋರ್ಟ್ ಏನು ಮಾಡಿದೆ ಅಂತಂದರೆ ಒಂದು ರೆಸ್ಪಾನ್ಸನ್ನು ತೋರಿಸಿದೆ. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ರೆಸ್ಪಾನ್ಸನ್ನು ತೋರಿಸಿದೆ. ಅಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಒಂದು ಕಾರ್ಯ ಏನಿದೆ, ಅದು ಯಾವ ರೀತಿಯಾಗಿ ರೆಸ್ಟಿಟ್ಯೂಷನರಿ ಕಂಡೀಷನನ್ನು ಅದು ಕ್ರಿಯೇಟ್ ಮಾಡಬೇಕು. ರೆಸ್ಟಿಟ್ಯೂಷನರಿ ಅನ್ನುವಂಥ ಒಂದು ಕಂಡೀಷನನ್ನು ನಾವು ನೋಡಿದಾಗ ಫಾರ್ ಎಕ್ಸಾಂಪಲ್ ಇವಾಗ ಕಂಪೆನ್ಸೇಷನರಿ ಫಂಡ್ ಅಂತ ನಾವು ಹೇಳ್ತೀವಿ. ಅಂದರೆ ಕಂಪೆನ್ಸೇಷನ್ ಅಂತಂದರೆ ಏನೋ ಒಂದು ಎನ್ವಿರಾನ್ಮೆಂಟಲಿ ಡ್ಯಾಮೇಜ್ ಆಗಿರುವಂಥ ಒಂದು ಕಂಡೀಷನನ್ನು ನೋಡಿದಾಗ ಅದಕ್ಕೆ ಸೊಲ್ಯೂಷನನ್ನು ಕೊಡುವಂಥ ಒಂದು ಕಾರ್ಯವನ್ನು, ಅದಕ್ಕೆ ಎಷ್ಟು ಮಟ್ಟಿಗೆ ಕಂಪೆನ್ಸೇಷನ್ ಅದು ಸರಿಯಾಗಿ ಕಾನೂನಾತ್ಮಕವಾಗಿ ಕೆಲಸವನ್ನು ಮಾಡುತ್ತೆ ಇಲ್ಲ ಅಂತ ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡನ್ನು ನಾವು ಕಾಣ್ತೀವಿ. ಈ ಒಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಬಂದಾಗ ನಮಗೆ ಪರ್ಟಿಕ್ಯುಲರ್ಲಿ ಇದರಲ್ಲಿ 2 ಆ್ಯಕ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಏರ್ ಆ್ಯಕ್ಟ್ ಅಂತ ಹೇಳ್ಬೋದು, ಇನ್ನೊಂದು ವಾಟರ್ ಆ್ಯಕ್ಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಟಾಕಿಂಗ್ ಅಬೌಟ್ ಏರ್ ಆ್ಯಕ್ಟ್ ಅಂತ ಬಂದಾಗ ಏರ್ ಆ್ಯಕ್ಟ್ 1981 ನಡಿನಲ್ಲಿ ಕಂಡುಬರುತ್ತೆ. ವಾಟರ್ ಆ್ಯಕ್ಟ್ ಅಂತ ನಾವು ತೆಗೆದುಕೊಂಡಾಗ 1971ನಲ್ಲಿ ಕಂಡುಬರುತ್ತೆ. ಇದರಲ್ಲಿರುವಂತಹ 2 ಪರ್ಟಿಕ್ಯುಲರ್ ಸೆಕ್ಷನ್ಸ್ಗಳು. ಸೆಕ್ಷನ್ 33ನಲ್ಲಿ ನಾವು ನೋಡಿದಾಗ ಒಂದು ಸರ್ತಿ ಮೂಡುತ್ತೆ, ಒಂದು ಸರ್ತಿ ಮೂಡ್ತಿಲ್ಲ. ಇಟ್ಸ್ ಓಕೆ. ಏರ್ ಆ್ಯಕ್ಟ್ ಅಂತ ಬಂದಾಗ ಏರ್ ಆ್ಯಕ್ಟು ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಅಂತನ್ನುವಂಥದ್ದು 1981 ನಡಿನಲ್ಲಿ ಕಾಣ್ತಾ ಇದ್ದೀವಿ ಈ ಒಂದು ಆ್ಯಕ್ಟು. ವಾಟರ್ ಆ್ಯಕ್ಟ್ ಅಂತ ಬಂದಾಗ ವಾಟರ್ ಆ್ಯಕ್ಟ್ ನಡಿನಲ್ಲಿ ಗಮನ ಹರಿಸಿದಾಗ 1974 ನಡಿನಲ್ಲಿ ಈ ಒಂದು ಆ್ಯಕ್ಟನ್ನು ನಾವು ಕಾಣ್ತೀವಿ. ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ನೋಡಿದಾಗ ಇದು ಸೆಕ್ಷನ್ 31 ಹೇಳುತ್ತೆ, ಇದರಲ್ಲಿ ಸೆಕ್ಷನ್ 33 ಹೇಳುತ್ತೆ. ಈ ರೀತಿಯಾಗಿ ಇಲ್ಲಿರುವಂಥ ಪ್ರೊವಿಷನ್ಸ್ಗಳನ್ನು ಕಾಣ್ಬೋದು. ಈ ಒಂದು ಸೆಕ್ಷನ್ನ ಆಧಾರದ ಮೇಲೆ ಪರ್ಟಿಕ್ಯುಲರ್ಲಿ ಸೆಕ್ಷನ್ 31A ಹಾಗೂ ಸೆಕ್ಷನ್ 33A ಅಂತ ಕಾಣ್ತೇವೆ. ಈ ಆ್ಯಕ್ಟ್ಸ್ಗಳು ನಮ್ಗೆ ಏನು ಹೇಳುತ್ತೆ, ಹೇಗೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆ್ಯಕ್ಟನ್ನು ಮಾಡುತ್ತೆ. ಇದರಡಿನಲ್ಲಿ ಇದರ ಒಂದು ಕಾರ್ಯವನ್ನು ನಾವು ಕಾಣ್ಬೋದು. ಕಂಪೆನ್ಸೇಟರಿ ಕಂಡೀಷನ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾಗಿ ಅವರು ಪರ್ಟಿಕ್ಯುಲರ್ ಆ್ಯಕ್ಷನ್ ಇರುತ್ತಲ್ಲ, ಅದನ್ನು ಫುಲ್ ಫ್ರೇಮ್ ಮಾಡ್ಬೋದು. ಅಂದರೆ ಲಿಮಿಟೇಷನ್ಸನ್ನು ಹಾಕುವಂಥದ್ದು. ಅಂದರೆ ರೆಸ್ಟಿಟ್ಯೂಷನರಿ ಅಂತಂದರೆ ಅದನ್ನು ಮತ್ತೆ ಪುನರ್ನಿರ್ಮಾಣ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿರುತ್ತೆ, ಕಂಪ್ಲೀಟಾಗಿ ಲಾಸ್ ಆಗಿರೋದನ್ನು. ಇಲ್ಲಿ ಏನು ಮೇಜರ್ ಕನ್ಸರ್ನ್ ಇರುತ್ತೆ ಅಂತಂದರೆ, ಯಾವುದೇ ಒಂದು ಎನ್ವಿರಾನ್ಮೆಂಟಲ್ಲಿ ವಯಬಲ್ ಇಲ್ಲದೆ ಇರ್ತಕ್ಕಂಥ ಕಂಡೀಷನ್ಸ್ ಇರ್ತವೆ. ಯಾವುದಾದ್ರು ಇಂಡಸ್ಟ್ರೀಸ್ಗಳನ್ನು ಸೆಟಪ್ ಮಾಡ್ತಾ ಇರುವಂಥ ಕಾರ್ಯಗಳನ್ನು ನಾವು ಕಾಣ್ತೀವಿ. ಅದು ಎನ್ವಿರಾನ್ಮೆಂಟಲ್ಲಿ ಒಂದು ಲಾಸನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತಂದರೆ ಪ್ರಪ್ರಥಮವಾಗಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಮಾಡ್ಬೋದು, ಸಮ್ ಎಮಿಷನ್ಸ್ಗಳನ್ನು ಕಟ್ ಮಾಡುವಂಥದ್ದಾಗಲಿ, ಅಥವಾ ಇವಾಗ ರೀಸನ್ಸ್ಗಳು ಏನು ಕೊಡ್ಬೋದು ಅಂತಂದರೆ, ಇವಾಗ ಕಂಪೆನ್ಸೇಷನ್ ಅಂತ ಏನು ಬರುತ್ತಲ್ಲ, ಕಂಪೆನ್ಸೇಷನ್ ಅಂತ ಬಂದಿರುವಂತಹ ಒಂದು ಸಂದರ್ಭದ ಅಡಿನಲ್ಲಿ
ಬ್ಯಾಂಕು ರೆಸ್ಪಾನ್ಸಿಬಲ್ ಆಗಿರುವಂಥ ಒಂದು ಸ್ಟೇಟಸನ್ನು ಅವರು ಕ್ರಿಯೇಟ್ ಮಾಡ್ಬೋದು. ಸೊ ಬ್ಯಾಂಕ್ಗಳು ಅವರು ಯಾವುದೇ ಒಂದು ಕಂಪ್ನಿ ಇದ್ದಿರುವಂಥ ಸಂದರ್ಭದಲ್ಲಿ ಆ ಕಂಪ್ನಿಗೆ ಏನಾದರೂ ಎನ್ವಿರಾನ್ಮೆಂಟಲ್ಲಿ ಅದು ಥ್ರೆಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತಂದರೆ ಆ ಸಂದರ್ಭದಲ್ಲಿ ನಾವು ನೋಡಿದಾಗ ಹೇಗೆ ಅದು ಕಂಪೆನ್ಸೇಷನನ್ನು ಕನ್ಸಿಡರ್ ಮಾಡುತ್ತೆ. ಸೊ ಇವುಗಳನ್ನೆಲ್ಲ ನಾವು ಒಂದು ರೆಸ್ಪಾನ್ಸಿಬಲ್ ಅಥವಾ ಶಾಸನಬದ್ಧವಾಗಿರುವಂತಹ ಕಾನೂನು ನಡಿನಲ್ಲಿ ಅದು ಹೇಗೆ ವರ್ಕ್ ಮಾಡುತ್ತೆ ಅನ್ನುವಂಥದ್ದನ್ನು ಕಾಣ್ಬೋದು. ಈ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಇದೊಂದು ಸ್ಟ್ಯಾಟ್ಯುಟರಿ ಆರ್ಗನೈಸೇಷನ್ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಇದರ ಒಂದು ಕಾರ್ಯ ಏನಿರುತ್ತೆ, ಪೊಲ್ಯೂಷನ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ನಾವು ನೋಡಿದಾಗ ಇವಾಗ ಸುಪ್ರೀಂ ಕೋರ್ಟು ಇದರ ಒಂದು ಪ್ರೊವಿಷನ್ಸನ್ನು ಎಂಫೋಸಿಸ್ ಮಾಡ್ತಾ ಇದೆ. ಇದು ಹೇಗೆ ಆ್ಯಕ್ಟ್ ಮಾಡುತ್ತೆ, ಇದರಲ್ಲಿರುವಂತಹ ಬೇಸಿಕ್ ಪ್ರಿನ್ಸಿಪಲ್ಸ್ಗಳು ಏನಿರುತ್ತೆ, ನ್ಯಾಚುರಲ್ ಜಸ್ಟಿಸನ್ನು ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಡುತ್ತೆ ಅನ್ನುವಂಥದ್ದನ್ನು ಕೋರ್ಟ್ ಇವಾಗ ಒತ್ತಿ ಹೇಳ್ತಾ ಇದೆ. ಸೊ ಕೋರ್ಟಲ್ಲಿ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ಲಿ ಇಲ್ಲಿ ಒಂದು ಜಸ್ಟಿಸನ್ನು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಹೇಗೆ ಇದು ನೋಡಿ, ಇವರು ನರಸಿಂಹ ಅವರ ಒಂದು ಅಬ್ಸರ್ವೇಷನ್ನ ಪ್ರಕಾರ ಕೋರ್ಟ್ನ ಒಂದು ರೆಸ್ಪಾನ್ಸಿಬಿಲಿಟಿ ಯಾವ ರೀತಿಯಾಗಿರುತ್ತೆ, ಸೊ ಹೇಗೆ ಅವರು ರೆಗ್ಯುಲೇಷನನ್ನು ಮಾಡ್ಬೋದು, ಸಮ್ ಎಮಿಷನ್ಸನ್ನು ಕಟ್ ಮಾಡುವಂಥದ್ದಾಗಲಿ ಅಥವಾ ಅವರ ಒಂದು ಪ್ರಿನ್ಸಿಪಲ್ ನಡಿನಲ್ಲಿ ಫಾಲೋ ಮಾಡ್ತಾ ಇದೆ ಏನೋ ಅಂತ ಚೆಕ್ ಮಾಡುವಂಥದ್ದಾಗಲಿ, ಆ್ಯಂಡ್ ಇಟ್ಸ್ ಕೈಂಡ್ ಆಫ್ ಮಾನಿಟರಿಂಗ್ ಮಾಡುವಂಥದ್ದಾಗಲಿ ಅಥವಾ ಕೋಆರ್ಡಿನೇಷನ್ ಮಾಡುವಂಥದ್ದಾಗಲಿ. ಸಮ್ಟೈಮ್ಸ್ ಇದು ಒಂದು ಪಾಲಿಸಿ ಅಥವಾ ರಿಸರ್ಚ್ ಇದನ್ನೆಲ್ಲ ಮಾಡುವಂಥ ಒಂದು ಕಾರ್ಯವನ್ನು, ಫಾರ್ ಎಕ್ಸಾಂಪಲ್ ಇವಾಗ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇವುಗಳನ್ನೆಲ್ಲನೂ ಸಹ ಇದು ಇನ್ವಾಲ್ವ್ಮೆಂಟನ್ನು ತೋರಿಸುತ್ತೆ. ಈವನ್ ಸಮ್ಟೈಮ್ಸ್ ಇದು ಅವೇರ್ನೆಸ್ ತರಿಸುವಂಥ ಒಂದು ಕಾರ್ಯವನ್ನು ಸಹ ಮಾಡುತ್ತೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ವರ್ಕ್ ಯಾವ ರೀತಿಯಾಗಿದೆ, ಇದನ್ನು ಸಪೋರ್ಟ್ ಮಾಡ್ತಕ್ಕಂತಹ ಕಾನೂನುಗಳು ಯಾವ ರೀತಿಯಾಗಿದೆ ಅಂತ ಈ ಒಂದು ಆರ್ಟಿಕಲ್ನ ಮುಖಾಂತರ ನಮಗೆ ಬೇಕಾಗಿರುವಂಥ ಒಂದು ಕ್ಲಾರಿಟಿ ಅಂತ ಹೇಳ್ಬೋದು. ಸೊ ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ, ಸೊ ಇಲ್ಲಿ ಏನು ಪ್ರೊವಿಷನ್ಸ್ ಕೊಟ್ಟಿದ್ದಾರೆ, ಒಂದು ಆ್ಯಕ್ಟನ್ನು ನೀವು ಗಮನ ಹರಿಸ್ಬೋದು. 1974 ನೀವು ಇಲ್ಲಿ ಕನ್ಸಿಡರ್ ಮಾಡಿದಾಗ, ಸೊ ಇದು ವಾಟರ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ. ಏರ್ ಆ್ಯಕ್ಟ್ಗೆ ನಾವು ಆಲ್ರೆಡಿ ನೋಡಿದ್ವಿ, ಏರ್ ಆ್ಯಕ್ಟ್ 1981. ಸೊ ಈ ಒಂದು ಆ್ಯಕ್ಟ್ನಲ್ಲಿರುವಂಥ ಪ್ರೊವಿಷನ್ಸು ಅವುಗಳಿಗೆ ಎನ್ಫೋರ್ಸ್ ಮಾಡಲಿಕ್ಕೆ, ಅಂದರೆ ಅವು ಹೇಗೆ ವರ್ಕ್ ಮಾಡ್ತಾ ಇದ್ದಾವೆ, ನ್ಯಾಚುರಲ್ ಜಸ್ಟಿಸ್ನ ನಡಿನ ಒಂದು ಇದು ಬೇಸಿಕ್ ಪ್ರಿನ್ಸಿಪಲ್ ನಡಿನಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಅದನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಸಪೋರ್ಟ್ ಮಾಡುವಂಥದ್ದು. ಸೊ ಟಾಕಿಂಗ್ ಅಬೌಟ್ ಇಥಿನಾಲ್ ಬ್ಲೆಂಡಿಂಗ್, ಗೌರ್ಮೆಂಟ್ ಏನು ಇವಾಗ ಪರ್ಟಿಕ್ಯುಲರ್ಲಿ ಏನಾಗ್ತದೆ, ಡೌನ್ ಪ್ಲೇ ಆಗ್ತಾ ಇದೆ, ಪರ್ಟಿಕ್ಯುಲರ್ಲಿ ಮೈಲೇಜ್ ಡ್ರಾಪ್ ಆಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇಥಿನಾಲ್ ಬ್ಲೆಂಡಿಂಗ್ ಅಂತಂದರೆ ಏನು. ಇವಾಗ ನಾರ್ಮಲಿ ನಾವು ಪೆಟ್ರೋಲ್ ಡೀಸೆಲ್ ಇವನ್ನ ಹಾಕುವಂಥ ಸಂದರ್ಭದಲ್ಲಿ ಸೊ ಇಥಿನಾಲನ್ನು ಆ್ಯಡ್ ಮಾಡ್ತಾರೆ. ಓಕೆ, ಇಥಿನಾಲ್ ಈಸ್ ಆಲ್ಸೋ ಕನ್ಸಿಡರ್ ಆಸ್, ನಿಮ್ಗೆ ಗೊತ್ತು, ಬಯೋಫ್ಯೂಯಲ್ಸ್ ಅಂತ. ಸೊ ಬಯೋಫ್ಯೂಯಲ್ಸ್ನ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ನಾವು ಕನೆಕ್ಟ್ ಮಾಡ್ಕೋಬೇಕು. ಸೊ ಆರ್ಟಿಕಲಲ್ಲಿ ಏನು ಇಶ್ಯೂ ಇದೆ ಅಂತ ನೋಡೋಣ. ಸೊ ಮೊದಲು ಬಯೋಫ್ಯೂಯಲ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಬಯೋಫ್ಯೂಯಲ್ಸ್ ನಡಿನಲ್ಲಿ ನಾವು 4 ರೀತಿಯಂಥ ಜನ್ರೇಷನನ್ನು ಫಸ್ಟ್ ನೋಡ್ತೀವಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ಬಯೋಫ್ಯೂಯಲ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಬಯೋಫ್ಯೂಯಲ್ಸ್ ಇದು ರಿನ್ಯೂಯಬಲ್ ಎನರ್ಜಿ ಸೋರ್ಸ್ ಅಂತ ನಾವು ಹೇಳ್ಬೋದಲ್ವಾ. ಸೊ ಇವಾಗ ನಮ್ಮ ಒಂದು ಎನರ್ಜಿ ಡಿಪೆಂಡೆನ್ಸಿ ಏನಿದೆಯಲ್ಲ, ನಾವು ಹೆಚ್ಚು ಎನರ್ಜಿನ ಇಂಪೋರ್ಟ್ ಮಾಡ್ಕೋತೀವಿ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಆದರೆ, ಸೊ ಇಲ್ಲಿ ಎಕನಾಮಿಕಲಿ ನಾವು ಕನ್ಸಿಡರೇಷನನ್ನು ಮಾಡಬೇಕಾಗತ್ತೆ. ಸೊ ಎಕನಾಮಿಕಲ್ ಕಂಟೆಕ್ಸ್ಟನ್ನು ಸಹ ನಾವು ಕನ್ಸಿಡರ್ ಮಾಡುವಂಥದ್ದು. ಟಾಕಿಂಗ್ ಅಬೌಟ್ ಬಯೋಫ್ಯೂಯಲ್ಸ್, ಇಲ್ಲಿ ನೀವು 2 ರೀತಿಯಂಥ ಕಂಟೆಕ್ಸ್ಟನ್ನು ಅರ್ಥ ಮಾಡ್ಕೋಬೇಕು, ಏನು ಇಂಪಾರ್ಟೆನ್ಸ್ ಇದೆ ಅಂತ. ನಮಗೆಲ್ಲ ಗೊತ್ತಾಯಿತು. ಸೊ ಬಯೋಫ್ಯೂಯಲ್ಸ್ ಅಂತ ನಾವು ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ ನಾವು ಇವಾಗ ಫ್ಯೂಯಲ್ಸನ್ನು ಬಯೋಲಾಜಿಕಲ್ ಅಥವಾ ಒಂದು ನಾನ್ ಫುಡ್ ಮಟೀರಿಯಲ್ಸಿಂದ ತಯಾರು ಮಾಡ್ತೀವಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಕಾರ್ನ್ ಆಗಿರ್ಬೋದು, ಸ್ಟಾರ್ಚ್ ಆಗಿರ್ಬೋದು, ಸ್ಟ್ರಾ ಆಗಿರ್ಬೋದು, ಸೊ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಆಗಿರ್ಬೋದು. ಇದರ ಆಧಾರದ ಮೇಲೆ ಗ್ರ್ಯಾಜುವಲ್ ಬೇಸಿಸ್ ಮೇಲೆ ಹಂತವಾಗಿ ನಾವು ಡೆವಲಪ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಕಾಣ್ಬೋದು. ಸೊ ಈ ಒಂದು ಬಯೋಫ್ಯೂಯಲ್ಸನ್ನು ನಾವು ನೋಡಿದಾಗ ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಇಥಿನಾಲ್ ಇದೆ ಅಲ್ಲ, ಇಥಿನಾಲನ್ನು ಬ್ಲೆಂಡಿಂಗ್ ಮಾಡ್ತಾ ಇದ್ದೀವಿ. ಸೊ ಯಾಕೆ ಬ್ಲೆಂಡಿಂಗ್ ಮಾಡ್ತಾ ಇದ್ದೀವಿ, ಕಂಪ್ಲೀಟಾಗಿ ನಾವು ಪೆಟ್ರೋಲು ಮತ್ತು ಡೀಸೆಲ್ ಇದನ್ನು ಯೂಸ್ ಮಾಡೋದ್ರಿಂದ ಕಾಸ್ಟ್ ಎಫೆಕ್ಟಿವ್ನೆಸ್ಸನ್ನು ತೋರಿಸ್ಲಿಕ್ಕೆ ಆಗಲ್ಲ ಅಂತ. ಸೊ ಜನರಲಿ ಈ ಒಂದು ಪ್ರೋಗ್ರಾಮನ್ನು ನಾವು ಜಾರಿಗೆ ತಂದಿದ್ದೀವಿ ಅಂತ. ಆದರೆ ಇವಾಗ ಒಂದು ಪ್ರಾಬ್ಲಮ್ಮು ಸಹ ಕ್ರಿಯೇಟ್ ಆಗ್ತಾಯಿದೆ. ಪ್ರಾಬ್ಲಮ್ ಏನಿದೆ ಅಂತ ಆಮೇಲೆ ನೋಡೋಣ. ಸೊ ಇವಾಗ ಬಯೋಫ್ಯೂಯಲ್ಸ್ನ ನಡಿನಲ್ಲಿ 4 ರೀತಿಯಾದಂತಹ ಜನ್ರೇಷನ್ ನಾವು ಕಾಣ್ತೀವಿ. ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್ ಆ್ಯಂಡ್ ಫೋರ್ತ್ ಜನ್ರೇಷನ್. ಫಸ್ಟ್ ಜನ್ರೇಷನ್ ಮಾಡಿರುವಂತಹ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, ಫುಡ್ ಕ್ರಾಪ್ಸ್ಗಳ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸಿದ್ವಿ. ಫಾರ್ ಎಕ್ಸಾಂಪಲ್ ಸೋಯಾಬೀನು. ಓಕೆ, ಸೊ ಯಾವ್ಯಾವ ನಾವು ಕನ್ಸಂಪ್ಷನ್ ಮಾಡ್ತಾ ಇದ್ವಲ್ಲ, ಸೊ ಕನ್ಸಂಪ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಫುಡ್ ಮಟೀರಿಯಲ್ಸನ್ನು ನಾವು ಯೂಸ್ ಮಾಡೋದ್ರ ಮುಖಾಂತರ ಬಯೋಫ್ಯೂಯಲ್ಸ್ಗಳನ್ನು ತಯಾರು ಮಾಡಿರೋದಾಗಿ ನಾವು ಕಾಣ್ಬೋದು. ಸೊ ಇದಾದ ಮೇಲೆ ನಾವು ಏನು ಮಾಡ್ತೀವಿ ಅಂದರೆ, ಸೆಕೆಂಡ್ ಜನ್ರೇಷನ್ ನಡಿನಲ್ಲಿ ನಾನ್ ಫುಡ್ ಮಟೀರಿಯಲ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ. ಸೊ ಇಲ್ಲಿ ಫುಡ್ ಸೆಕ್ಯೂರಿಟಿ ಕನ್ಸರ್ನ್ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಹೆಚ್ಚು ನಾವು ಯೂಸ್ ಮಾಡೋಕ್ಕಾಗ್ತಿಲ್ಲ, ಮತ್ತು ಲೈಫ್ ಸ್ಟಾಕಿಗೂ ಬೇಕಾಗುವಂಥ ಒಂದು ಎನರ್ಜಿ ನೀಡನ್ನು ಅಥವಾ ಫುಡ್ ನೀಡನ್ನು ನಾವು ಮೀಟ್ ಮಾಡಬೇಕು. ಸೊ ಆ ಒಂದು ಹಂತದಲ್ಲಿ ನಾವು ಸೆಕೆಂಡ್ ಜನ್ರೇಷನಲ್ಲಿ ಏನು ಮಾಡಿದ್ವಿ ಅಂತಂದರೆ, ನಾನ್ ಫುಡ್ ಮಟೀರಿಯಲ್ಸ್, ಫಾರ್ ಎಕ್ಸಾಂಪಲ್ ಹೇಳಿರೋ ಪ್ರಕಾರ ಸ್ಟಾರ್ಚ್ ಅಂತ ಇದು ಸ್ಟ್ರಾ ಅಂತ ಹೇಳಿದ್ವಿ,
ಸೊ ಸ್ಟ್ರಾ ಕಾರ್ನ್ ಏನು ವೇಸ್ಟ್ ಮಟೀರಿಯಲ್ಸ್ ಇರುತ್ತಲ್ಲ, ಸೊ ಆ ಒಂದು ಹಸ್ಕ್ ಇರುತ್ತಲ್ಲ, ಸೊ ಅವುಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ನಾವು ಸೆಕೆಂಡ್ ಜನ್ರೇಷನಲ್ಲಿ ಫ್ಯೂಯಲ್ಸನ್ನು ತಯಾರು ಮಾಡುವಂಥ ಒಂದು ಐಡಿಯಾನ ತೆಗೆದುಕೊಂಡ್ವಿ. ಥರ್ಡ್ ಜನ್ರೇಷನಲ್ಲಿ ಏನು ಮಾಡ್ತೀವಿ ಅಂತಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ, ಥರ್ಡ್ ಜನ್ರೇಷನಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು. ಸೊ ಈ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಬಂದಾಗ ಜನರಲಿ ನಾವು ಪ್ರಿಫರ್ ಮಾಡಿರುವಂಥದ್ದು ಸೊ ಅಲ್ಗೆಯನ್ನು ಬಳಕೆ ಮಾಡ್ಕೊಂಡಿರೋದನ್ನು ಕಾಣ್ಬೋದು. ಸೊ ಅಲ್ಗೆ ಆದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ, ಈ ಒಂದು ಅಲ್ಗೆ ಕಂಡೀಷನನ್ನು ನಾವು ನೋಡಿದಾಗ ನೆಕ್ಸ್ಟು ಫೋರ್ತ್ ಜನ್ರೇಷನ್ ನಡಿನಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್. ಸೊ ಜೆನೆಟಿಕಲಿ ಅಂದರೆ ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡಬೇಕು, ಈಲ್ಡನ್ನೇ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸನ್ನು, ಸೊ ಅಲ್ಲಿಗೇನೋ ಒಂದು ಅಪ್ಡೇಷನ್ ವೆರೈಟಿನಲ್ಲಿ GM ಕ್ರಾಪ್ಸನ್ನು ಹೆಚ್ಚು ಈಲ್ಡನ್ನು ಕೊಡ್ತಕ್ಕಂಥ ಕ್ರಾಪ್ಸ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ನಾವು 4 ಜನ್ರೇಷನನ್ನು ಕಾಣ್ತಾ ಇದ್ವಿ. ಸೊ ಇದು ಬಯೋಫ್ಯೂಯಲ್ಸ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸಿಡರೇಷನ್. ಸಿ ಪರ್ಟಿಕ್ಯುಲರ್ಲಿ ಇವಾಗ ನಾವು ಏನು ಮಾಡಬೇಕಾಗಿದೆ ಅಂತಂದರೆ, ಓಕೆ ಸಿ ಆರ್ಟಿಕಲಲ್ಲಿ ನೀವು ಕಾಣ್ಬೋದು ಏನು ಪ್ರಾಬ್ಲಮ್ ಇದೆ. ಈಗ ಬ್ಲೆಂಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ 2025 ಆಗಿ ನಾವು 20% ಬ್ಲೆಂಡಿಂಗ್ ಮಾಡ್ತೀವಿ. ಇಥಿನಾಲ್ ಬ್ಲೆಂಡಿಂಗನ್ನು ನಾವು ಹಾಕ್ಕೊಂಡಿರುವಂಥ ಪ್ಲ್ಯಾನ್ ಏನಿದೆ ಅಲ್ಲ, ಸೊ ಆ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡುವಂಥ ಸಂದರ್ಭದಲ್ಲಿ ಏನು ಇಶ್ಯೂಸ್ ಆಗ್ತಾ ಇದೆ ಅಂತ ನೀವು ಇಲ್ಲಿ ಕಾಣ್ಬೋದು. ಇದು ಕೊರೋಷನನ್ನು ಕ್ರಿಯೇಟ್ ಮಾಡ್ತಾ ಇದೆ, ತುಕ್ಕು ಹಿಡಿಯೋದಂತಾರಲ್ಲ, ಸೊ ಆ ಒಂದು ಕೊರೋಷನ್ ಆ್ಯಕ್ಟಿವಿಟಿಯನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಇದು ಮೇಜರ್ ಕನ್ಸರ್ನ್ ಅಂತ ಹೇಳ್ಬೋದು. ಇದರೊಂದಿಗೆ ಮೈಲೇಜ್ ಏನಿದೆಯಲ್ಲ ಅದು ಕಡಿಮೆಯನ್ನು ಕೊಡುತ್ತೆ ಅಂತ. ನಾವು ಎಥಿನಾಲ್ ಬ್ಲೆಂಡಿಂಗ್ ಏನೋ ಮಾಡ್ತಾ ಇದ್ದೀವಿ, ಬಟ್ ನಾವು ಡಿಸೈನ್ ಮಾಡಿರ್ತಕ್ಕಂತಹ ವೆಹಿಕಲ್ಸ್ಗಳು ಏನಿದಾವಲ್ಲ, ಆ ಒಂದು ಆಯಿಲ್ಗೆ ಅಥವಾ ಫ್ಯೂಯಲ್ಗೆ ಏನಾಗಬೇಕು, ಅಡ್ಜಸ್ಟ್ ಆಗಬೇಕು. ಸೊ ಈ ಒಂದು ಹಂತದಲ್ಲಿ ನಾವು ನೋಡಿದಾಗ ಈಗ ಮೊದಲು E10 ವೆಹಿಕಲ್ಸ್ಗಳಂತ ನಾವು ಕಾಣ್ತಾ ಇದ್ವಿ, E20 ವೆಹಿಕಲ್ಸ್ಗಳನ್ನು ಸಹ ಅಪ್ಡೇಷನ್ ಮಾಡಬೇಕು ಅನ್ನುವಂಥ ಒಂದೆಡೆ ಕನ್ಸರ್ನ್ ಆದರೆ, ಇವಾಗ ಆಲ್ರೆಡಿ ಎಫಿಷಿಯನ್ಸಿ ಎಷ್ಟರ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಅಂತ ನೀವು ಇಲ್ಲೇ ಗಮನ ಹರಿಸ್ಬೋದು. ಪರ್ಟಿಕ್ಯುಲರ್ಲಿ ಈಗ ನೋಡಿದಾಗ ಇದರ ಒಂದು ಎಫಿಷಿಯನ್ಸಿ ಏನಿದೆ ಅಲ್ಲ, ಡಿಸೈನ್ ಮಾಡಿರುವಂಥ ಒಂದು ಎನರ್ಜಿ ಎಸ್ಟಿಮೇಟೆಡ್ ಎಫಿಷಿಯನ್ಸಿಯನ್ನು ನಾವು ನೋಡೋದಾದರೆ ಫೋರ್ ವೀಲರ್ ವೆಹಿಕಲ್ಸ್ಗೆ ಸಂಬಂಧಪಟ್ಟಂತೆ 1 to 2% ಮೈಲೇಜ್ ಏನಿದೆಯಲ್ಲ ಡಿಕ್ರೀಸ್ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದರ ಒಂದು ಡಿಕ್ರೀಸಿಂಗ್ ಮೈಲೇಜ್ ಆಗಿರ್ಬೋದು. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಒಂದು E20ನಗೂ ಅಂದರೆ E20 ವೆಹಿಕಲ್ಸ್ಗೂ ಸಹ ನಾವು ಕನ್ಸಿಡರೇಷನ್ನ ಮಾಡಿದಾಗ ನಿಯರ್ಲಿ 3 to 6% ಎಫಿಷಿಯನ್ಸಿ ಕಡಿಮೆ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ವಿ. ಸೊ ಈ ನಿಟ್ಟಿನಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಇಂಪ್ಲಿಮೆಂಟೇಷನ್ ಮಾಡುವಾಗ ಈ ಒಂದು ಪ್ರಾಬ್ಲಮನ್ನು ನಾವು ಫೇಸ್ ಮಾಡ್ತಾ ಇದ್ವಿ. ಸೊ ಏನು ಮಾಡ್ಬೋದು, ಇವಾಗ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಆಗಿರ್ತಾವಲ್ಲ ಅವುಗಳನ್ನು ಅಪ್ಡೇಷನ್ ಮಾಡಬೇಕು ಅಥವಾ ಅವುಗಳನ್ನು ಮತ್ತೆ ರಿಮೂವ್ ಮಾಡಬೇಕು. ನಾವೀಗ ಎನರ್ಜಿ ಎಫಿಷಿಯನ್ಸಿಯನ್ನು ಸಹ ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ಇವಾಗ ಪ್ರಾಬ್ಲಮ್ ಇದೆ. ಈ 4 ವೀಲರ್ಸ್ ಆಗಿರ್ಬೋದು, 2 ವೀಲರ್ಸ್ಗೆ ಸಂಬಂಧಪಟ್ಟಂಥ ಒಂದು ಕೊರೋಸಿವ್ ಆ್ಯಕ್ಟಿವಿಟಿ ಅಥವಾ ಪ್ರಾಬ್ಲಮ್ ಆಗಿದೆ ಅಂತ ಅಡಾಪ್ಷನ್ ನಡಿನಲ್ಲಿ ಆಗ್ತಾ ಇರುವಂಥ ಒಂದು ಪ್ರಾಬ್ಲಮನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಏನು ರಿಸರ್ಚ್ ಆದರೂ ಮಾಡ್ತಾರೆ ಅಥವಾ ಯಾವ ರೀತಿಯಾಗಿ ಇದನ್ನು ಕನ್ಸಿಡ್ರೇಷನ್ ಮಾಡ್ತಾರೆ ಅಂತ ನೋಡಬೇಕಾಗತ್ತೆ. ಸೊ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡುವಾಗ ಆಗುವಂಥ ಮೇಜರ್ ಹರ್ಡಲ್. ಯಾಕೆ ನಮಗಿದು ಇಂಪಾರ್ಟೆಂಟ್ ಅಂದರೆ, ಡೆಫಿನೆಟ್ಲಿ ನಾವು 2 ರೀತಿಯಂಥ ಒಂದು ಕನ್ಸಿಡ್ರೇಷನನ್ನು ಮಾಡುವುದು. ಎಕನಾಮಿಕಲಿ ಕಾಸ್ಟ್ ಎಫೆಕ್ಟಿವ್ನೆಸ್ಸನ್ನು ತೋರಿಸುತ್ತೆ ಒಂದೆಡೆ, ಆದರೆ ಇನ್ನೊಂದೆಡೆ ನಾವು ಫಾಸಿಲ್ ಫ್ಯೂಯಲ್ಸ್ಗೆ ಸಂಬಂಧಪಟ್ಟಂಥ ಎಮಿಷನ್ ಏನಿರುತ್ತಲ್ಲ, ಕಾರ್ಬನ್ ಎಮಿಷನ್ಸನ್ನು ಸಹ, ವಾತಾವರಣಕ್ಕೆ ಇದು ಡಿಸ್ಚಾರ್ಜ್ ಮಾಡ್ತಕ್ಕಂಥ ಎಮಿಷನ್ಸನ್ನು ಸಹ ತಡೆಗಟ್ಟಬೇಕು ಅಂತ. ಸೊ ಈ ಒಂದು ಹಂತದಲ್ಲಿ ನಾವು ಏನು ಮಾಡ್ಬೋದು, ಹೆಚ್ಚು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಅಡಾಪ್ಟ್ ಮಾಡ್ಬೋದು. ಇಶ್ಯೂ ಬಂದಾಗ ನೀವೇ ನಿಮ್ಮದೇ ಆದಂಥ ಒಂದು ಸೊಲ್ಯೂಷನ್ಸನ್ನು ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ನಿಮ್ಗೆ ಗೊತ್ತಿರುವಂಥ ಒಂದು ನಾಲೆಜ್ನ ಆಧಾರದ ಮೇಲೆ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಇವಾಗ ನಾವು ಎಥಿನಾಲ್ ಬ್ಲೆಂಡಿಂಗ್ ಅಂತೂ ಮಾಡೋಕ್ಕೆ ಪ್ರಿಫರ್ ಮಾಡ್ತಾ ಇದ್ವಿ. ಸೊ ಏನಾದರೂ ಇವಾಗ ಏನು ಮಾಡ್ಬೋದು ಅಂದರೆ, ಇನೋವೇಟೆಡ್ ಆಗಿರ್ತಕ್ಕಂಥ ವೆಹಿಕಲ್ಸ್ಗಳನ್ನು ಅಥವಾ ಮಷಿನ್ಸ್ಗಳನ್ನು, ಫಾರ್ ಎಕ್ಸಾಂಪಲ್ ಏನಾದರೂ ಆಯಿಲನ್ನು ಮಿಕ್ಸ್ ಮಾಡುವಂಥ ಒಂದು ಕಂಡೀಷನ್ಸನ್ನು, ಏನಾದರೂ ಒಂದು ಇನೋವೇಟಿವ್ ಐಡಿಯಾ ತರಲಿಕ್ಕೆ ನಾವು ರಿಸರ್ಚ್ನ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಲಿ, ಅಥವಾ ಏನಾದರೂ ಸ್ಟಾರ್ಟಪ್ಗೆ ಸಂಬಂಧಪಟ್ಟಂತೆ ಒಂದು ಇನ್ಸೆಂಟಿವೈಸ್ ಕಂಡೀಷನ್ಸನ್ನು ಇಷ್ಟು ಒಂದು ನ್ಯಾಷನಲ್ ಲೆವೆಲಲ್ಲಿ ತೊಂದರೆ ಇದೆ ಅಂತ ನಮ್ಗೆ ಗೊತ್ತಾದ ಮೇಲೆ ನಾವು ಏನು ಮಾಡ್ಬೋದು, ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ಗಳ ಒಂದು ಪಾರ್ಟಿಸಿಪೇಷನನ್ನು ಎನ್ಶೋರ್ ಮಾಡುವಂಥದ್ದು, ಅಲ್ಲಿ ರಿಸರ್ಚ್ ಇಂತ ಬರತಕ್ಕಂಥವ್ರಾಗಿರ್ಬೋದು, ಅನ್ಎಂಪ್ಲಾಯ್ಡ್ ಯೂತ್ ಇದಾರಲ್ಲ, ಸೊ ಅವರಿಂದ ಒಂದು ಇನೋವೇಷನ್ಸನ್ನು ತರ್ಬೋದಲ್ವಾ. ಸೊ ಇದೂ ಇದೆ. ಸೊ ಹಾಗಾಗಿ ಆಲ್ರೆಡಿ ಇರೋಂಥವ್ರಿಗೂ ಸಹ, ಅಂದರೆ ಯಾರ್ಯಾರು ಪ್ರೈವೇಟ್ ಕಂಪ್ನೀಸ್ಗಳು ಇದಾವಲ್ಲ, ಸೊ ಈ ಒಂದು ಪರ್ಟಿಕ್ಯುಲರ್ಲಿ ಆಟೋಮೊಬೈಲ್ ಸೆಕ್ಟರ್ಸ್ ನಡಿನಲ್ಲಿ ಮ್ಯಾನುಫ್ಯಾಕ್ಚರರ್ ಇರ್ತಾರೆ. ಸೊ ಅವ್ರಿಗೂ ಸಹ ಒಂದು ಇನ್ಸೆಂಟಿವೈಸೇಷನನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಒಂದು ಗುಡ್ ಸೊಲ್ಯೂಷನ್ಸನ್ನು ತರಲಿಕ್ಕೆ ಒಂದು ಸರ್ಕಾರನೂ ಸಹ ಏನಾದರೂ ಪಾಲಿಸಿಯನ್ನು ತರ್ಬೋದು, ಏನಾದರೂ ಫ್ರೇಮ್ವರ್ಕನ್ನು ತರ್ಬೋದು ಅಂತ ನಾವು ಗಮನಿಸ್ಬೋದು. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಚೂಸ್ ಮಾಡೋದು ಸಹ ಬೆಸ್ಟ್ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಬಂದಾಗ ಅದರಲ್ಲೂ ಸಹ ಚಾರ್ಜಿಂಗಿಗೆ ಸಂಬಂಧಿಸಿದಂಥ ಇಶ್ಯೂಸ್ಗಳಿರ್ತವೆ.
ಈಗ ಹೆಚ್ಚು ಮಾಡಿದ್ದಾರೆ, ಮೊದಲು ಕಂಪೇರ್ ಮಾಡಿದಾಗ ಇವಾಗ ಅದು ರೇಂಜ್ ಇದೆಲ್ಲ ಮಾಡಿದ್ದಾರೆ. ಸೊ ಇಲ್ಲಿ ಇಂಪ್ಲಿಮೆಂಟೇಷನ್ ಹಂತದಲ್ಲಿ ಒಂದು ಔಟ್ಕಮ್ ಬಂದಿದೆ. ಅಂದರೆ ಆಯಿಲ್ ಮಿನಿಸ್ಟ್ರಿ ಒಂದು ಎಂಫಸಿಸ್ನ ಪ್ರಕಾರ ಏನು ಹೇಳ್ತಾ ಇದೆ ಅಂದರೆ ಒಂದು ಕರೋಸಿವ್ ಆಕ್ಟಿವಿಟಿ ಆಗ್ತಾ ಇದೆ. ಯಾಕೆಂದರೆ ಈ ಒಂದು ಇಥಿನಾಲ್ ಏನಿರುತ್ತಲ್ಲ ಅದು ಮಾಯ್ಶ್ಚರ್ನ ಕ್ಯಾಪ್ಚರ್ ಮಾಡುತ್ತೆ. ಸೊ ಡೆಫಿನೆಟ್ಲಿ ಕರೋಷನ್ ಆಕ್ಟಿವಿಟಿ ಅಥವಾ ತುಕ್ಕು ಹಿಡಿಬೇಕು ಅಂತಂದರೆ ಮಾಯ್ಶ್ಚರ್ನ ಒಂದು ಇಂಪಾರ್ಟೆನ್ಸ್, ಅಂದರೆ ಮಾಯ್ಶ್ಚರ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಸೊ ಹಾಗಾಗಿ ಮಾಯ್ಶ್ಚರ್ ಹಿಡಿತಾ ಇದೆ, ಕರೋಷನ್ ಕ್ರಿಯೇಟ್ ಆಗ್ತಾ ಇದೆ, ಸೊ ಮೈಲೇಜ್ ಕಡಿಮೆ ಆಗ್ತಾ ಇದೆ ಅಂತ ಇಶ್ಯೂ ಅಂತ ನಾವು ಗಮನ ಹರಿಸ್ಬೋದು. ಸೊ ಇಶ್ಯೂ ವೈಸ್ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತ ನಾವು ನೋಡ್ಬೋದು. ಸೊ ಪ್ರಿಲಿಮ್ಸ್ ಹಂತದಲ್ಲಿ ನೋಡಿದಾಗ ಬಯೋಫ್ಯೂಯಲ್ಸ್ ಅಂದ್ರೇನು, ಇಂಪಾರ್ಟೆನ್ಸ್ ಅಂದ್ರೇನು, ಹಾಗೂ ಅದರಲ್ಲಿ ಏನು ಟೈಪ್ಸ್ ಇದ್ದಾವೆ ಅಂತ ಜನರಲ್ ಐಡಿಯಾ ಇದ್ದರೆ ಸಾಕು. ಸೊ ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ ನೀವು ಇಲ್ಲಿ ಗಮನ ಹರಿಸ್ಬೋದು, ಭಾರತದ ಒಂದು ಪ್ಯಾಂಡಮಿಕ್ ಟ್ರೋಲ್ ರಿಮೇನ್ ಎಕ್ಸ್ಕ್ಲೂಸಿವ್ ಅಂತ ಕೊಡ್ತಾ ಇದ್ದಾರೆ. ಈ ಆರ್ಟಿಕಲ್ ಯಾಕೆ ನ್ಯೂಸಲ್ಲಿದೆ ಅಂತಂದರೆ ಇವಾಗ ಹೆಲ್ತ್ ರಿಲೇಟೆಡ್ ಇರುವಂಥ ಆರ್ಟಿಕಲ್ಸ್ ಡೇ ಟು ಡೇ ಬೇಸಿಸ್ ಮೇಲೆ ನಾವು ನೋಡ್ತಾನೆ ಇದ್ದೀವಿ ಅಲ್ವಾ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಕೋವಿಡ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಡೇಟಾ ಒಂದು ಈಗ ರೀಸೆಂಟಾಗಿ ನ್ಯೂಸ್ ಇದೆ. ಸೊ ಹಾಗಾಗಿ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ನಾವು ಎಷ್ಟರ ಮಟ್ಟಿಗೆ ಡೆತ್ತನ್ನು ಕಾಣ್ತಾ ಇದ್ದೀವಿ, ಸೊ ಎಷ್ಟು ಡೆತ್ ಇದೆ, ಡೆತ್ ರಿಜಿಸ್ಟ್ರೇಷನನ್ನು ನಾವು ಸರಿಯಾಗಿ ತೆಗೆದುಕೊಂಡಿದ್ದೀವೋ ಇಲ್ಲೋ ಅನ್ನುವಂಥ ಒಂದು ಮೇಜರ್ ಕನ್ಸರ್ನ್ ಅಂತಲೇ ಹೇಳ್ಬೋದು. ಪರ್ಟಿಕ್ಯುಲರ್ಲಿ ಆಥರ್ ಅವರು ಎಂಫಸಿಸ್ ಮಾಡೋ ಪ್ರಕಾರ ಈ ಒಂದು ಡೇಟಾ ಹೇಳೋದು ಏನಿದೆಯಲ್ಲ ಅದು ಡಿಫ್ರೆಂಟ್ ಆಗಿದೆ. ಈವನ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನು ಸಹ ಹೇಳಿರುವಂಥ ಒಂದು ಡೇಟಾಗೆ ಮಿಸ್ ಮ್ಯಾಚ್ ಆಗಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನು ಸಹ ಸರಿಸುಮಾರು ಎಷ್ಟು ಮಟ್ಟಿಗೆ ಡೆತ್ ಆಗಿದೆ ಅಂತಲೂ ಸಹ ಇಲ್ಲಿ ಎಂಫಸಿಸ್ ಮಾಡಿದ್ದಾರೆ. 47 ಲ್ಯಾಕ್ ಅಷ್ಟು ಡೆತ್ ಆಗಿರೋದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೇಳ್ತಾ ಇದೆ. ಸೊ ಈ ಒಂದು ಹಂತದಲ್ಲಿ ನಾವು ಗಮನ ಹರಿಸಿದಾಗ ಯಾಕೆ ನಾವು ಪಬ್ಲಿಕ್ ಹೆಲ್ತ್ ಆಗಿರ್ಬೋದು ಅದಕ್ಕೆ ಸರಿಯಾದಂಥ ಒಂದು ರಿಜಿಸ್ಟ್ರೇಷನನ್ನು ಮಾಡಬೇಕು, ಅಂದರೆ ಈ ಒಂದು ಫಾಲ್ಸ್ ಡೇಟಾ ಏನಿದೆಯಲ್ಲ, ಸೊ ಇದ್ರ ಮೇಲೆ ನಾವು ಯಾಕೆ ನಿಗಾ ವಹಿಸಬೇಕು ಅಂತ ಗಮನ ಹರಿಸೋದಾದರೆ ಪ್ರಥಮ ಹಂತದಲ್ಲಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇರುವಂಥದ್ದು ನಾವು ಪ್ರಾಪರಾಗಿ ಒಂದು ಇಶ್ಯೂ ಏನಿದೆ ಅಂತಂದರೆ ನಾವು ಸಿಸ್ಟಮ್ಯಾಟಿಕ್ ಆಗಿ ಒಂದು ರಿಜಿಸ್ಟ್ರೇಷನನ್ನು ಇಲ್ಲಿ ಮಾಡಿಲ್ಲ ಅಂತ. ಸೊ ಎಷ್ಟೋ ಸ್ಟೇಟ್ಸ್ಗಳನ್ನು ಅಥವಾ ಪಬ್ಲಿಕ್ ಹೆಲ್ತ್ ಸ್ಟೇಟ್ಸ್ ನಡಿನಲ್ಲಿ ನಾವು ನೋಡಿದಾಗ ಇವಾಗ ಬರ್ನ್ ಮಾಡ್ತಿರ್ತಾರಲ್ಲ ಅಥವಾ ಸೊ ಸಮಾಧಿ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಕೌಂಟನ್ನು ಕಾಣ್ತೀವಿ. ಆದರೆ ಲೀಗಲ್ ಸಿಸ್ಟಮ್ ನಡಿನಲ್ಲಿ ಅಥವಾ ಸರಿಯಾಗಿ ಇವಾಗ ಡೆತ್ ಆಗಿದೆ ಅಂತಂದರೆ ರಿಜಿಸ್ಟ್ರೇಷನ್ನೇ ಮಾಡದೇ ಇರುವಂತಹ ಸ್ಥಿತಿಗತಿಗಳಿದ್ದಾವೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಇದು ಯಾಕೆ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಇದು ಸಿಸ್ಟಮ್ಯಾಟಿಕ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಡೆತ್ತನ್ನು ನಾವು ಸರಿಯಾಗಿ ಮಾನಿಟರ್ ಮಾಡೋದ್ರಿಂದ ಅಥವಾ ಅದ್ರ ಬಗ್ಗೆ ನಾವು ಡೇಟಾವನ್ನು ಸರಿಯಾಗಿ ಇಟ್ಕೊಳ್ಳೋದ್ರಿಂದ ಇದು ಯಾಕೆ ಹೆಲ್ಪ್ ಆಗುತ್ತೆ. ಪಬ್ಲಿಕ್ ಹೆಲ್ತ್ ಒಂದು ಪಾಲಿಸಿಯನ್ನು ಟಾರ್ಗೆಟ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಮುಂದೆ ಏನಾದರೂ ಈ ರೀತಿಯಾದಂಥ ಪ್ಯಾಂಡಮಿಕ್ ಸಿಚುವೇಶನ್ ಬಂದಿರುವಂಥ ಸಂದರ್ಭದಲ್ಲಿ ನಾವು ಹೇಗೆ ರೆಸ್ಪಾಂಡ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಅಲ್ವಾ, ಇವಾಗ ಪರ್ಟಿಕ್ಯುಲರ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಕೇರಳ ಸ್ಟೇಟನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಕೇರಳ ಸ್ಟೇಟನ್ನು ನಾವು ತೆಗೆದುಕೊಳ್ಳೋದಾದರೆ ಅವರು ಹೆಲ್ತ್ ಮೇಲೆ ಸರಿಯಾಗಿ ಒಂದು ಎಕ್ಸ್ಪೆಂಡಿಚರ್ನ ಮಾಡ್ತಾರೆ, ಅಂದರೆ ಹೆಲ್ತ್ ಮೇಲೆ ಹೆಚ್ಚು ಒತ್ತನ್ನು ಕೊಡುವಂಥ ಒಂದು ಸ್ಟೇಟ್ ಆದ್ರೂ ಸಹ ಅಲ್ಲಿಯ ಒಂದು ರಿಜಿಸ್ಟ್ರೇಷನ್ ಸಹ ಸರಿಯಾಗಿಲ್ಲ ಅಂತ ನಾವು ಕಾಣ್ತಾ ಇದ್ವಿ. ಇವಾಗ ನ್ಯಾಷನಲ್ ವೈಡ್ ನೋಡಿದಾಗ ಬೇರೆ ಬೇರೆ ಸ್ಟೇಟ್ಸ್ನಲ್ಲೂ ಸಹ ಎಷ್ಟು ಮಟ್ಟಿಗೆ ಡೆತ್ ಇದೆ ಅಂತ ನಮಗೆ ಸರಿಯಾಗಿ ಒಂದು ಮಾಹಿತಿ ಇಲ್ಲ. ಅಂದರೆ ಪರ್ಟಿಕ್ಯುಲರ್ಲಿ ದೇ ಆರ್ ಟಾಕಿಂಗ್ ಅಬೌಟ್ ಕೋವಿಡ್ ಕೈಂಡ್ ಆಫ್ ಸಿಚುವೇಶನ್. ಸೊ ಕೋವಿಡ್ ಅಥವಾ ಎನಿ ಪ್ಯಾಂಡಮಿಕ್ ಕೈಂಡ್ ಆಫ್ ಸಿಚುವೇಶನ್ ನಮಗೆ ಪ್ರಾಪರ್ ಒಂದು ರಿಜಿಸ್ಟ್ರೇಷನ್ ಅಥವಾ ಡೇಟಾಗಳ ಒಂದು ಟ್ರ್ಯಾಕಿಂಗ್ ಇಂಪಾರ್ಟೆಂಟು. ಈ ಒಂದು ಡೇಟಾವನ್ನು ನಾವು ಯೂಸ್ ಮಾಡ್ಕೋಬೋದು. ಈವನ್ ನಾವು ಪಾಲಿಸಿ ವೈಸ್ನು ಸಹ ಎಷ್ಟರ ಮಟ್ಟಿಗೆ ಇನ್ವೆಸ್ಟ್ ಮಾಡ್ತೀವಿ, ಯಾವ ರೀತಿಯಾದಂಥ ಫ್ರೇಮ್ವರ್ಕನ್ನು ಮಾಡಬಹುದು. ಸೊ ಎಲ್ಲ ಒಂದು ಈಗ ಪಾಪ್ಯುಲೇಷನ್ ಸೈಜ್ ಎಷ್ಟಿದೆ ಇವುಗಳನ್ನೆಲ್ಲ ನಾವು ಕರೆಕ್ಟಾಗಿ ಮಾನಿಟರ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಡೇಟಾಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ನಾವು ಮಾಡಿರುವಂಥ ಈ ಒಂದು ಪರ್ಟಿಕ್ಯುಲರ್ ಡೇಟಾ ಅಷ್ಟೊಂದು ಅಥೆಂಟಿಕ್ ಇಲ್ಲ ಅಂತ ಇವರು ಜಸ್ಟಿಫೈ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಡೇಟಾ ಒಂದು ಹೇಳೋ ಪ್ರಕಾರ. ಸೊ ಇಲ್ಲಿ ಎಕ್ಸಸ್ ಆಗಿ ಮೋರ್ಟಾಲಿಟಿ ಆಗಿದೆ, ವಾಟ್ ಎವರ್ ವಿ ಆರ್ ಶೋಯಿಂಗ್ ಅಲ್ಲ ಅದಕ್ಕಿಂತ ಹೆಚ್ಚು ಫೆಟಾಲಿಟಿ ಆಗಿದೆ ಅಂತ. ಸೊ ಮೇಜರ್ ಅಟೆನ್ಷನ್ ಏನಿದೆ ಅಂತಂದರೆ ನಾವು ಪ್ಯಾಂಡಮಿಕ್ಕಿಗೆ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಒಂದು ಸರ್ಟಿಫೈಡ್ ಆಗಿರುವಂತಹ ಅಥವಾ ಪಬ್ಲಿಕ್ ಪ್ಲ್ಯಾನಿಂಗನ್ನು ಮಾಡಲಿಕ್ಕೆ ಡೇಟಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥ ಒಂದು ಕೋರ್ ಇನ್ಫಾರ್ಮೇಷನ್ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಇವ್ರು ಹೇಳ್ತಾ ಇರೋದು ಅಷ್ಟೇ, ಪಬ್ಲಿಕ್ ಪ್ಲ್ಯಾನಿಂಗ್ ಮಾಡಲಿಕ್ಕೆ ನಮ್ಗೆ ಯಾವ ರೀತಿಯಾಗಿ ಡೇಟಾಗಳು ಇಂಪಾರ್ಟೆಂಟ್ ಆಗುತ್ತೆ, ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಜನರಲ್ ಒಂದು ಐಡಿಯಾ ಇದ್ದರೆ ಸಾಕು. ಓಕೆ, ಇನ್ನು ನೆಕ್ಸ್ಟ್ ಆರ್ಟಿಕಲ್, ದ ಮಿಸ್ಸಿಂಗ್ ಲಿಂಕ್ ಇನ್ ಇಂಡಿಯಾಸ್ ಬ್ಯಾಟ್ರಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ. ಸೊ ನಿನ್ನೆ ನಾವು ನೋಡಿದ್ವಿ ಒಂದು ರೀಪೇರ್ ಕಲ್ಚರನ್ನು ಭಾರತ ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು, ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾಗಿ ಇದು ಪಾಪ್ಯುಲರೈಸನ್ನು ಮಾಡ್ಬೋದು. ಅಂದರೆ ಇಟ್ ಕ್ಯಾನ್ ಬ್ರಿಂಗ್ ಅ ರೀಪೇರ್ ಕಲ್ಚರ್, ಅಂದರೆ ಒಂದು ಫಾರ್ಮಲೈಸೇಷನನ್ನು ಮಾಡಬೇಕು ರೀಪೇರ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಈ ವೇಸ್ಟ್ಗೆ ಸಂಬಂಧಿಸಿ ಅಂತ ನೋಡಿದಾಗ
ಒಂದು ಲೀಗಲ್ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು ಅಂತ ನಾವು ನಿನ್ನೆ ನೋಡಿದ್ವಿ ಅಲ್ವಾ. ಸೊ ಇವತ್ತೇನು ನೋಡ್ತಾ ಇದ್ದೀವಿ ಅಂತಂದರೆ ಬ್ಯಾಟ್ರಿ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಫಾರ್ ಎಕ್ಸಾಂಪಲ್ ಇವಾಗ ರೀಸೈಕ್ಲಿಂಗ್ ನಾವು ಮಾಡ್ತಾ ಇದ್ದೀವಿ. ರೀಸೈಕ್ಲಿಂಗ್ ಮಾಡೋದು ಸಹ ಒಂದು ಕಾಸ್ಟ್ ಎಫೆಕ್ಟಿವ್ನೆಸ್ನ ತೋರಿಸ್ಬೇಕಲ್ವಾ. ಸೊ ಅದು ಈ ಆಥರ್ ಅವರ ಒಂದು ಕ್ವಶನ್ ಮಾರ್ಕ್. ಬ್ಯಾಟ್ರಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಇವಾಗ ನಾವು ಲಿಥಿಯಂ, ಕೋಬಾಲ್ಟ್ ಇವುಗಳನ್ನೆಲ್ಲ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋತೀವಿ ಅಲ್ವಾ. ರಾ ಮಟೀರಿಯಲ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೊಳೋದ್ರ ಮುಖಾಂತರ ಎಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನು ತಯಾರು ಮಾಡ್ತೀವಿ. ಸೊ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳು ತಯಾರು ಆದಮೇಲೆ ಅದನ್ನು ಮತ್ತೆ ವಾಪಸ್ ಏನು ಮಾಡಬೇಕು, ರೀಸೈಕ್ಲಿಂಗ್ ಪ್ರೋಸೆಸ್ ನಡಿನಲ್ಲಿ ತರಬೇಕು. ಓಕೆ, ಪುನರುತ್ಪತ್ತಿಯ ಒಂದು ಯೋಜನೆ ನಡಿನಲ್ಲಿ ತರಬೇಕು ಅಂತ ಕಾಣ್ತಾ ಇದ್ದೀವಿ. ಸೊ ರೀಸೈಕ್ಲಿಂಗ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ನಾವು ಅದನ್ನ ಏನು ಮಾಡ್ಬೋದು, ಸರ್ಕ್ಯುಲರ್ ಎಕಾನಮಿಲಿ ಅಂದರೆ ಕಸದಿದ್ದ ರಸ ವೇಸ್ಟ್ ಮಾಡೋಂಗಿಲ್ಲ ಯಾವುದು ಅನ್ನುವಂಥ ಒಂದು ಕಂಟೆಕ್ಸ್ಟ್ ನಾವು ಎಲೆಕ್ಟ್ರಾನಿಕ್ ಗೂಡ್ಸ್ ನಡಿನಲ್ಲಿ ಕಾಣ್ತಾ ಇದ್ದೀವಿ. ಈ ವೇಸ್ಟನ್ನು ಗಮನ ಹರಿಸಿದಾಗ ಸಾಕಷ್ಟು ಟನ್ಸಷ್ಟು ಈ ವೇಸ್ಟ್ಗಳಾಗುತ್ತೆ ಅಂತ ನಾವು ಕಾಣ್ಬೋದು. ಸೊ ಇದೊಂದು ರಿಕಗ್ನೈಸ್ ಮಾಡಬೇಕಾಗಿರತಕ್ಕಂಥ ಒಂದು ಏರಿಯಾನೇ. ಸೊ ಇಲ್ಲಿ ಬ್ಯಾಟ್ರಿ ವೇಸ್ಟ್ ಮ್ಯಾನೇಜ್ಮೆಂಟನ್ನು ನಾವು ಕನ್ಸಿಡರ್ ಮಾಡಲೇಬೇಕು ಅಂತ. ಪರ್ಟಿಕ್ಯುಲರ್ಲಿ ಇವಾಗ ರೀಸೈಕಲ್ ನಾವೇನು ಮಾಡ್ತಾ ಇರ್ತೀವಲ್ಲ, ರೀಸೈಕಲ್ ಮಾಡುವಂಥ ಸಂದರ್ಭದಲ್ಲಿ ಏನು ಮ್ಯಾಂಡೇಟರಿ ಪ್ರೊವಿಷನ್ಸ್ ಇರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ರಿಸೋರ್ಸಸನ್ನು ಯೂಸ್ ಮಾಡುವಾಗ ಅಥವಾ ಯಾವುದೇ ಒಂದು ಕಚ್ಚಾ ವಸ್ತುಗಳನ್ನು ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಸರಿಯಾದಂತಹ ಕ್ವಾಲಿಟಿ ವೈಸ್ ಕಚ್ಚಾ ವಸ್ತು ಇಲ್ಲ ಅಂತಂದ್ರೂ ಸಹ ಅದನ್ನು ನೀವು ಸೆಕೆಂಡ್ ಟೈಮ್ ರೀಸೈಕಲ್ ಅಥವಾ ಮತ್ತೆ ರೀಯೂಸ್ ಮಾಡಲಿಕ್ಕೆ ಎಷ್ಟರ ಮಟ್ಟಿಗೆ ಅರ್ಹತೆ ಇರುತ್ತೆ ಅಲ್ವಾ. ಸೊ ಪ್ರಥಮ ಹಂತದಲ್ಲಿ ನಾವು ನೋಡಿದಾಗ ಕ್ವಾಲಿಟಿ ವೈಸ್ ಇರುವಂತಹ ಕಚ್ಚಾ ವಸ್ತುಗಳು ಮಾತ್ರ ರೀಸೈಕಲ್ ಬರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕನ್ಸರ್ನ್ ಆದರೆ, ಇನ್ನೊಂದೆಡೆ ಏನಾಗುತ್ತೆ ಅಂದರೆ ಇವಾಗ ಮ್ಯಾಂಡೇಟರಿ ಪ್ರೊವಿಷನ್. ಸೊ ಇಷ್ಟು ಕಿಲೋಗೆ ನಾವು ಕಂಪಲ್ಸರಿ ಇಷ್ಟು ಪರ್ಸೆಂಟೇಜು ರೀಸೈಕಲ್ ಮಾಡಲೇಬೇಕು ಅನ್ನುವಂಥ ಮ್ಯಾಂಡೇಟರಿ ಪ್ರೊವಿಷನ್ಸ್ ನಮ್ಮ ದೇಶದಲ್ಲಿ ತುಂಬ ಕಡಿಮೆ ಇದೆ ಅಂತ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಯುನೈಟೆಡ್ ಕಿಂಗ್ಡಮ್ ಎಷ್ಟರ ಮಟ್ಟಿಗೆ ಪ್ರೊಡ್ಯೂಸರ್ ಪೇ ಮಾಡಿರೋದನ್ನು ರೀಸೈಕಲ್ ಮಾಡ್ತಾರೆ. EV ಬ್ಯಾಟ್ರಿ ರೀಸೈಕಲಿಂಗ್ ಸಂಬಂಧಪಟ್ಟಂತೆ ಅಲ್ಲಿರುವಂಥ ಒಂದು ಇದು ಏನಂದರೆ ಎಷ್ಟರ ಮಟ್ಟಿಗೆ ಅದು ಎಕನಾಮಿಕಲಿ ವಯಬಲ್ ಇದೆ. ಈವನ್ ರೀಸೈಕ್ಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಾವು ಅದನ್ನು ಮತ್ತೆ ಇನ್ಸೆಂಟಿವೈಸ್ ಮಾಡುವಂಥದ್ದಾಗಲಿ. ಫಾರ್ ಎಕ್ಸಾಂಪಲ್ ಇವಾಗ ರೀಸೈಕಲ್ ಮಾಡೋದ್ರಿಂದ ಜಾಸ್ತಿ ಅಮೌಂಟ್ ನಿಮಗೆ ಸಿಕ್ಕುತ್ತೆ ಅಥವಾ ಹೆಚ್ಚು ನಿಮಗೆ ಎಫಿಷಿಯೆಂಟಾಗಿ ಅನಿಸುತ್ತೆ, ಕಾಸ್ಟ್ ಎಫೆಕ್ಟಿವ್ ಅನಿಸುತ್ತೆ ಅಂತಂದರೆ ಡೆಫಿನೆಟ್ಲಿ ನಾವು ಪ್ರಿಫರ್ ಮಾಡ್ತೀವಿ. ಅದು ಇಂಡಿಯಾದಲ್ಲಿ ಆ ಥರ ಇಲ್ಲ. ರೀಸೈಕ್ಲಿಂಗ್ ನಾವು ಅಷ್ಟೊಂದು ಪ್ರಯಾರಿಟಿ ವೈಸ್ ಕೊಡುವಂಥದ್ದಾಗಲಿ ಅಥವಾ ಅದು ಕಾಸ್ಟ್ ಎಫೆಕ್ಟಿವ್ನೆಸ್ಸನ್ನು ತರಲಿಕ್ಕೆ ಆಗ್ತಾಯಿಲ್ಲ. ಬಟ್ ಟಾಕಿಂಗ್ ಅಬೌಟ್ ಯುನೈಟೆಡ್ ಕಿಂಗ್ಡಮ್ಸ್, ಸೊ ಇದರಲ್ಲಿ ಪರ್ ಕಿಲೋಗ್ರಾಮ್ಗೆ 600 ರೂಪೀಸ್ ತನೂ ಸಹ ಅವ್ರಿಗೆ ಒಂದು ಸಿಗುತ್ತೆ, ಇನ್ಸೆಂಟಿವ್ಸ್ ಥರ ಸಿಗುತ್ತೆ. ಸೊ ಆ ಒಂದು ಹಂತದಲ್ಲಿ ಮ್ಯಾಂಡೇಟರಿ ಪ್ರೊವಿಷನ್ ಅಂತಲೇ ನಾವು ಹೇಳ್ಬೋದು. ಸೊ ಈ ಒಂದು ಮ್ಯಾಂಡೇಟರಿ ಪ್ರೊವಿಷನ್ ಇರೋದ್ರಿಂದ ಹೆಚ್ಚು ಮಟೀರಿಯಲ್ಸ್ಗಳು ರೀಸೈಕಲ್ ಪ್ರೊಸೆಸಿಂಗ್ ನಡಿನಲ್ಲಿ ಬರುತ್ತೆ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಪರ್ಟಿಕ್ಯುಲರ್ಲಿ 3 ರೀತಿಯಾದಂಥ ಕಂಟೆಕ್ಸ್ಟನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಏನಂತಂದರೆ ಎಕನಾಮಿಕ್ ಆಸ್ಪೆಕ್ಟನ್ನು ನಾವು ಗಮನ ಹರಿಸಿದಾಗ, ಸೊ ಎಕನಾಮಿಕ್ ಆಸ್ಪೆಕ್ಟ್ ಅಂತ ಗಮನ ಹರಿಸಿರುವಂಥ ಸಂದರ್ಭದಲ್ಲಿ ಎಕನಾಮಿಕ್ ಆಸ್ಪೆಕ್ಟ್ ಅಂತ ಗಮನ ಹರಿಸಿದಾಗ, ಸೊ ಈ ಬ್ಯಾಟ್ರಿಗೆ ಅಂತ ಬಂದಾಗ ಚೈನಾ ಹೆಚ್ಚು ಲಿಥಿಯಂ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಗೊತ್ತು. 80% ಗ್ಲೋಬಲ್ಗೆ ಬೇಕಾಗಿರುವಂಥ ಒಂದು ರಿಕ್ವೈರ್ಮೆಂಟ್ಸನ್ನು ಇವತ್ತು ಚೈನಾ ಮೀಟ್ ಮಾಡುತ್ತೆ ಅಲ್ವಾ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಇಂಪೋರ್ಟ್ ಮಾಡ್ಕೋತಾ ಇರ್ತೀವಲ್ಲ, ಇಂಪೋರ್ಟ್ ಮಾಡ್ಕೊಳೋದು ಕಡಿಮೆ ಆಗುತ್ತೆ, ಹೌದಲ್ವಾ. ಸೊ ಇಂಪೋರ್ಟ್ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಇಲ್ಲಿ ನಾವು ಕಾಸ್ಟ್ ಎಫೆಕ್ಟಿವ್ನೆಸ್ಸನ್ನು ತೋರಿಸ್ಬೋದು. ಎಕನಾಮಿಕಲಿ ನಮಗಿದು ಸಹಕಾರಿ ಆಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟು. ಸೊ ನಾವು ಏನಿರುತ್ತೆ ಇದ್ದಿದ್ರಲ್ಲೇ ಯೂಸ್ ಮಾಡ್ಕೊಳೋದ್ರ ಮುಖಾಂತರ, ರೀಸೈಕ್ಲಿಂಗ್ ಮಾಡೋದ್ರ ಮುಖಾಂತರ, ಸರ್ಕ್ಯುಲರ್ ಎಕಾನಮಿ ಮಾಡೋದ್ರ ಮುಖಾಂತರ ಎಕನಾಮಿಕ್ ಎಫೆಕ್ಟಿವ್ನೆಸ್ಸನ್ನು ತೋರಿಸುತ್ತೆ ಅಂತ. ಇದರೊಂದಿಗೆ ಎನ್ವಿರಾನ್ಮೆಂಟಲ್ ಕಂಟೆಕ್ಸ್ಟನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸೊ ಈ ಒಂದು ಮಟೀರಿಯಲ್ಸಿಂದ ಏನು ಎನ್ವಿರಾನ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತಲ್ಲ ಅದನ್ನೂ ಸಹ ತಡೆಗಟ್ಟೋದು ತುಂಬ ಇಂಪಾರ್ಟೆಂಟ್. ಸೊ ಗ್ರೀನ್ ಎನರ್ಜಿ, ಗ್ರೀನ್ ವೆಹಿಕಲ್, ಯಾಕೆಂದರೆ ನಾವು ಪರ್ಟಿಕ್ಯುಲರ್ಲಿ ಇವ್ರು ಎಂಫೋಸಿಸ್ ಮಾಡ್ತಾ ಇರೋದು ಬ್ಯಾಟ್ರಿ ಎದಕ್ಕೆ ಬೇಕಾಗುತ್ತೆ ಅಂದರೆ ಈ ವೆಹಿಕಲ್ಸ್ ಮಾಡುವಾಗೂ ಸಹ ಏನಾಗುತ್ತೆ, ನಾವು ಬ್ಯಾಟ್ರಿ ಒಂದು ರಿಕ್ವೈರ್ಮೆಂಟ್ಸನ್ನು ತೋರಿಸ್ತೀವಿ. ಸೊ ಹಾಗಾಗಿ ನಾವು ಈ ವೆಹಿಕಲ್ಲಿಂದ ನಾವು ಎನ್ವಿರಾನ್ಮೆಂಟ್ ಎಮಿಷನ್ಸನ್ನು ತಡೆಗಟ್ಟಲಿಕ್ಕೆ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಕಂಟೆಕ್ಸ್ಟ್ ಏನಿದೆ ಅಂತಂದರೆ ಅಗೇನ್ ಅದು ವೇಸ್ಟ್ ಆದಮೇಲೆ ಬೇರೆ ರೀತಿಯಂಥ ಹಾರ್ಮನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಕೆಮಿಕಲಿ ಡಿಸ್ಚಾರ್ಜಸನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇದು ಸಾಯಿಲ್ ಹೆಲ್ತ್ ಮೇಲೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ. ವಾಟರ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಅಥವಾ ಸಮ್ ಕೆಮಿಕಲ್ ಕಾಂಪೋನೆಂಟ್ಸ್ ಏನಾಗುತ್ತೆ ಅಂದರೆ ಡಿಗ್ರೇಡೇಬಲ್ ಆಗಲ್ಲ, ಅಂದರೆ ಎನ್ವಿರಾನ್ಮೆಂಟಲ್ಲಿ ಲಾಂಗ್ ಟರ್ಮ್ ತನೂ ಸಸ್ಟೈನ್ ಆಗುತ್ತೆ. ಸೊ ಇದರಿಂದ ಬಯೋಡೈವರ್ಸಿಟಿ, ಬೇರೆ ಎನಿಮಲ್ಸ್ ಮೇಲೆಯೂ ಸಹ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಸೊ ಸಾಕಷ್ಟು ಇಶ್ಯೂಸ್ಗಳಿದ್ದಾವೆ. ಸೊ ಹೀಗೆ ನೀವು ಮಲ್ಟಿಪಲ್ ಇಶ್ಯೂಸ್ಗಳನ್ನು ಕನೆಕ್ಟ್ ಮಾಡ್ತಾ ಹೋಗಬೇಕು. ಎಕನಾಮಿಕಲಿ, ಎನ್ವಿರಾನ್ಮೆಂಟಲಿ, ಈವನ್ ಅಡ್ಮಿನಿಸ್ಟ್ರೇಷನ್ ವೈಸು ಸಹ ಕನ್ಸಿಡರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಇವತ್ತು ಎಮಿಷನ್ ಮೇಲೆ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ ಅಲ್ವಾ. ಇದರೊಂದಿಗೆ ಸರ್ಕ್ಯುಲರ್ ಎಕಾನಮಿಯನ್ನು ಪ್ರಮೋಟ್ ಮಾಡಲಿಕ್ಕೂ ಸಹ ಟ್ರೈ ಮಾಡ್ತಾ ಇದೆ. ಸೊ ಅಡ್ಮಿನಿಸ್ಟ್ರೇಷನ್ ಪರ್ಸ್ಪೆಕ್ಟಿವ್ನಲ್ಲೂ ಸಹ ನಾವು ನಿಗಾ ವಹಿಸಬೇಕಾಗತ್ತೆ. ಎನ್ವಿರಾನ್ಮೆಂಟಲ್ ಆಸ್ಪೆಕ್ಟ್, ಎಕನಾಮಿಕ್ ಆಸ್ಪೆಕ್ಟ್ ಹಾಗೂ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್. ಸೊ ಆಡಳಿತದ ದೃಷ್ಟಿಕೋನದಿಂದ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನೀವಿಲ್ಲಿ ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ನಾವೊಂದು
ಸರ್ಕ್ಯುಲರ್ ಎಕಾನಮಿಗೆ ಸಂಬಂಧಪಟ್ಟಂತೆ ಒಂದು ಫಾರ್ಮಲೈಸೇಷನ್ ತರಬೇಕು ಅಂತ. ಹಾಗೆ ನಿನ್ನೆ ನೋಡಿರೋದು ನಾವು ರೀಪೇರ್ಗೆ ಸಂಬಂಧಿಸಿದಂತೆ ನಾವು ನೋಡಿದ್ವಿ, ಅದೂ ಸಹ ಸರ್ಕ್ಯುಲರ್ ಎಕಾನಮಿಗೆ ಮಾಡ್ತಾ ಇರುವಂಥ ಒಂದು ಕಾಂಟ್ರಿಬ್ಯೂಷನ್. ಸೊ ಅಗೇನ್ ಇಲ್ಲಿ ನಾವು ವೇಸ್ಟ್ ಮ್ಯಾನೇಜ್ಮೆಂಟನ್ನು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀವಿ. ಸೊ ರೀಸೈಕ್ಲಿಂಗ್ ಪ್ರೊಸೆಸ್ ಅಂತ ಬಂದಾಗ ನಾವು ಎಷ್ಟರ ಮಟ್ಟಿಗೆ ಇನ್ಸೆಂಟಿವೈಸನ್ನು ಮಾಡ್ತಾ ಇದ್ದೀವಿ. ಸೊ ಇಂಪ್ಲಿಮೆಂಟ್ ಮಾಡೋಬೇಕಾದ್ರೆ ತುಂಬ ಕಷ್ಟನೇ ಇರುತ್ತೆ. ಪಾಲಿಸಿ ಏನೋ ನಾವು ಮಾಡಿರ್ತೀವಿ, ಸೊ ಬಟ್ ಇಂಪ್ಲಿಮೆಂಟೇಷನ್ ಹಂತದಲ್ಲಿ ಬಂದಾಗ ಸಾಕಷ್ಟು ಹರ್ಡಲ್ಸ್ಗಳು ಅಥವಾ ಸಾಕಷ್ಟು ಚಾಲೆಂಜಸ್ ಅಂತ ನೀವು ಹೇಳ್ಬೋದು ಅಲ್ವಾ. ಸೊ ಹಾಗಾಗಿ ಪರ್ಟಿಕ್ಯುಲರ್ಲಿ ರೀಸೈಕಲನ್ನು ನಾವು ಏನು ಮಾಡಬೇಕಾಗಿದೆ, ಅಕೌಂಟೇಬಲ್ ಆಗಿ ಮಾಡಬೇಕಾಗಿದೆ. ಇದರಿಂದ ಬೆನಿಫಿಟ್ಸನ್ನು ನಾವು ಯಾವ್ಯಾವ ಆ್ಯಂಗಲ್ಸಲ್ಲಿ ಕಾಣ್ಬೋದು ಅನ್ನುವಂಥ ಒಂದು ಡೈಮೆನ್ಷನನ್ನು ಈ ಆರ್ಟಿಕಲ್ ಮುಖಾಂತರ ಕನೆಕ್ಟ್ ಮಾಡ್ಬೋದು. ಸೊ ಇದು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಿಮಗೆ ಬೇಕಾಗಿರುವಂಥ ಕನ್ಸಿಡ್ರೇಷನ್. ಸೊ ಇಷ್ಟು ಆರ್ಟಿಕಲ್ಸ್ಗಳು ನಿಮಗೆ ಇಂಪಾರ್ಟೆಂಟು. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.